ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ RSSಗೆ ಅಂಕುಶ ಈ ವಿಷಯದ ಬಗ್ಗೆ ಹಿರಿಯ RSS ಮುಖಂಡರಾದ ಕಲ್ಲಡ್ಕ ಪ್ರಭಾಕರ ಭಟ್ಟರ ಜೊತೆಗೆ ವಿಶೇಷ ಕಾರ್ಯಕ್ರಮ. ಸಚಿವ ಪ್ರಿಯಾಂಕ ಖರ್ಗೆ ಅವರು ಬರೆದ ಪತ್ರವನ್ನು ಆಧಾರವಾಗಿಟ್ಕೊಂಡು ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆ ಕಾಲೇಜು, ಸರ್ಕಾರಿ ಅನುದಾನಿತ ಶಾಲೆ ಕಾಲೇಜು, ಪುರಾತತ್ವ ಇಲಾಖೆಯ ಜಾಗಗಳು, ಮುಜರಾಯಿ ಇಲಾಖೆ ದೇವಸ್ಥಾನದ ಆವರಣಗಳಲ್ಲಿ RSS ಚಟುವಟಿಕೆಗಳನ್ನು ನಿಷೇಧಿಸಲು ಹೊರಟಿತು. RSS ಚಟುವಟಿಕೆಗಳ ಬಗ್ಗೆಯೇ ಆಕ್ಷೇಪ ಎತ್ತಿ ಪ್ರಿಯಾಂಕ ಖರ್ಗೆ ಅವರ ಪತ್ರ ಆಗಿತ್ತು. ಆದರೆ ರಾಜ್ಯ ಸರ್ಕಾರ ಹೊರಡಿಸಿದ ಸುತ್ತೋಲೆಯಲ್ಲಿ RSSನ ಪ್ರಸ್ತಾಪ ಇರಲಿಲ್ಲ. ಅದನ್ನು ಪ್ರಶ್ನಿಸಿಕೊಂಡು ಕೆಲವರು ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ ಈಗ ರಾಜ್ಯ ಸರ್ಕಾರದ ಆದೇಶಕ್ಕೆ ತಡೆ ಕೊಟ್ಟಿದೆ. ಇನ್ನೊಂದು ಕಡೆ ಚಿತ್ತೂರಿನಲ್ಲಿ RSS ಪಥಸಂಚಲನ ನಡೆಸೋದಕ್ಕೆ ಅವಕಾಶ ಸಿಗಬೇಕು. ಇನ್ನೊಂದು ಕಡೆ ಚಿತ್ತಾಪುರದಲ್ಲಿ RSS ಪಥಸಂಚಲನ ನಡೆಸೋದಕ್ಕೆ ಅವಕಾಶ ಕೊಡಬೇಕೋ ಕೊಡಬಾರದು ಅನ್ನುವ ವಿಷಯ ಹೈಕೋರ್ಟ್ಗೆ ಹೋಗಿದೆ. ಈ ವಿಷಯಗಳಲ್ಲಿ ಸ್ಪಷ್ಟ ನಿಲುವು ಹೊಂದಿರುವ ಕಲ್ಲಡ್ಕ ಪ್ರಭಾಕರ ಭಟ್ರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಇದ್ದಾರೆ. ನೇರ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಕಲ್ಲಡ್ಕ ಪ್ರಭಾಕರ ಭಟ್ಟರು. ಭಟ್ರೆ ನಮಸ್ಕಾರ. ಜೈ ಶ್ರೀರಾಮ್. ಅಜಿತ್ ಹನುಮಕ್ಕನವರೇ ನಮಸ್ಕಾರ. ಈ ಪ್ರಿಯಾಂಕ ಖರ್ಗೆ ಅವರ ಪತ್ರವನ್ನು ಯಾವ ದೃಷ್ಟಿಯಿಂದ ನೋಡ್ತೀರಿ ನೀವು? ಸರ್ಕಾರಿ ಶಾಲೆ ಕಾಲೇಜು, ಪುರಾತತ್ವ ಇಲಾಖೆ ದೇವಸ್ಥಾನದ ಆವರಣ, ಮುಜರಾಯಿ ಇಲಾಖೆ ದೇವಸ್ಥಾನದ ಆವರಣ, ಪಾರ್ಕ್ಗಳು, ಅಲ್ಲಿ ಯಾರು ಬರ್ತಾರೆ, ಏನು ಮಾಡ್ತಾರೆ, ಏನು ಚಟುವಟಿಕೆ ಮಾಡ್ತಾರೆ ಅನ್ನೋದು ಮಾನಿಟರ್ ಆಗಬೇಕು ಅಂತಾರೆ ಅವರು. ಅಲ್ಲ, ಅದಕ್ಕೆ ಹೈಕೋರ್ಟೇ ಹೇಳಿರಲ್ಲಪ್ಪ, ಆ ರೀತಿ ನೀವು ಕೊಡೋ ಹಾಗಿಲ್ಲ. ವ್ಯಕ್ತಿ ಸ್ವಾತಂತ್ರ್ಯ ಅದು, ಅದಕ್ಕೋಸ್ಕರ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೈಕೋರ್ಟೇ ಹೇಳಿಬಿಟ್ಟಿದ್ದಲ್ಲ. ಹೈಕೋರ್ಟ್ ಮಧ್ಯಂತರ ಅದು ಕೊಟ್ಟಿದೆ. ಸಂವಿಧಾನ ವಿರೋಧಿ ಇವರು ಮಾಡ್ತಾ ಇರುವಂಥದ್ದು. ಮಧ್ಯಂತರ ಆದೇಶ ಕೊಡುತ್ತೆ, ಪೂರ್ತಿಯಾದ ಆದೇಶವನ್ನು ಕೊಡುತ್ತೆ. ಅದು ಮಧ್ಯಂತರ ಆದೇಶ ಕೊಡಬೇಕಾದ್ರೆ ಅವರು ಸುಮ್ಮನೆ ಯೋಚನೆ ಮಾಡಿದೆ ಹೈಕೋರ್ಟಿನ ಮಾನ್ಯ ನ್ಯಾಯಾಧೀಶರು ಹಾಗೆಲ್ಲ ಆರ್ಡರ್ ಕೊಡೋಲ್ಲ. ಅದು ಭಾರಿ ಗೌರವಾನ್ವಿತ ಒಬ್ಬ ನ್ಯಾಯಾಧೀಶರು. ಎಲ್ಲರೂ ಇದ್ದಾರೆ, ಎಲ್ಲರೂ ಗೌರವಾನ್ವಿತರೆ. ಇವರು ಕೊಟ್ಟಿರುವಂಥವ್ರು ಅಂಥ ಗೌರವಾನ್ವಿತ ನ್ಯಾಯಾಧೀಶರೇ ಕೊಟ್ಟಿರುವಂಥದ್ದು. ಅದಕ್ಕೋಸ್ಕರ ತುಂಬ ಯೋಚನೆ ಮಾಡಿ ವಿವೇಚನೆಯಿಂದ ಒಂದು 4 ಪುಟಗಳ ತೀರ್ಪನ್ನು ಕೊಟ್ಟಿದ್ದಾರೆ ಅವರು. ಸುಮ್ಮನೆ ಹಾಗೆ ಗೀಚಿಲ್ಲ ಅವರು. ಇದು ಸಂವಿಧಾನ ವಿರೋಧಿ ಅಂತ ಹಾಗೆ ಗೀಚಿಲ್ಲ ಅವರು. ಅದು ನಮ್ಮ ಹಕ್ಕು ರೀ, ವ್ಯಕ್ತಿಗತವಾದಂಥ ಹಕ್ಕು. ವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಲ್ಲ ನಮಗೆ. ನೀವೇನಾದ್ರು ತೋರಿಸಬೇಕು, ನಾವೇನೋ ಅನ್ಯಾಯ ಮಾಡಿದ್ದೇವೆ, ನಾವೇನೋ ಹಿಂಸಾಕೃತ್ಯಗಳು ಮಾಡಿದ್ದೇವೆ, ಅಥವಾ ಏನೋ ಇನ್ನೊಂದು ದ್ರೋಹ ಮಾಡಿದ್ದೇವೆ, ಸಮಾಜದ ಮೇಲೆ ಯಾವುದಾದ್ರು ಆಕ್ರಮಣ ಮಾಡಿದ್ದೇವೆ, ಅನ್ಯಾಯ ಮಾಡಿದ್ದೇವೆ, ಅದನ್ನು ತೋರಿಸ್ಬೇಕಲ್ಲ. ಸುಮ್ಮನೆ ನೀವು ಅದರ ಮೇಲೆ ನಿಷೇಧ ತರ್ತೇವೆ ಅಂದರೆ ನಿಮಗೆ ಅಧಿಕಾರ ಇದೆ ಅಂತ ಹಾಗೆ ಮಾಡಲಿಕ್ಕಾಗುತ್ತಾ? ತುಂಬ ಜನ ಹಿಂದೆನೂ ಮಾಡಿದ್ರಿ. ಇದು ಮೊದಲನೇ ಬಾರಿ ಅಲ್ಲ. ಇದು ಸಂಘ ಪ್ರಾರಂಭ ಆಗೋ ಕಾಲದಿಂದಲೇ ಈ ಪ್ರಯತ್ನಗಳು ನಡೀತಾ ಬಂದಿದೆ. ಇವತ್ತು ಪ್ರಿಯಾಂಕ ಖರ್ಗೆ ಅವರು ಅವರ ಸ್ವಂತ ಸುಖಕ್ಕೋಸ್ಕರ ಏನೋ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಈ ದೇಶದಲ್ಲಿ ನಡೆಯೋಲ್ಲ. ಈ ಸಂವಿಧಾನ ಇದನ್ನು ಒಪ್ಪಲ್ಲ. ಪೂಜ್ಯ ಅಂಬೇಡ್ಕರ್ ಮಾಡಿದಂಥ ಈ ಸಂವಿಧಾನ ಇದೆ, ಅದರಲ್ಲಿ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಭಾರಿ ಮಹತ್ವದ ಒಂದು ಸ್ಥಾನ ಕೊಟ್ಟಿದ್ದಾರೆ. ವ್ಯಕ್ತಿ ಸ್ವಾತಂತ್ರ್ಯ ಸಮಾಜಕ್ಕೆ ಅಡ್ಡಿ ಆಗಬಾರ್ದು, ತೊಂದರೆ ಆಗಬಾರ್ದು, ಅಷ್ಟೇ ಇದರಲ್ಲಿರುವಂಥದ್ದು. ಅದಕ್ಕೆ ಇವರು ಅದು ಯಾವುದಾದ್ರು ಕಾರಣ ಹೇಳಲಿ, ಹೀಗೆ ಮಾಡಿದ್ದಾರೆ, RSSನವ್ರು ಹೀಗೆ ಮಾಡಿದ್ದಾರೆ, ಅಥವಾ ಇನ್ನೊಂದು ಸಂಸ್ಥೆ ಹೀಗೆ ಮಾಡಿದೆ, ಅದಕ್ಕೋಸ್ಕರ ನಾವು ಅನುಮತಿ ಕೊಡ್ತಾ ಇಲ್ಲ. ಸಾರ್ವಜನಿಕ ಸ್ವತ್ತು ಅಂದರೆ ಯಾರ್ದ್ರಿ? ಅದು ಸರ್ಕಾರದ ಸ್ವತ್ತ, ಪ್ರಿಯಾಂಕ ಖರ್ಗೆ ಅವರ ಸ್ವತ್ತ. ಅದು ಸಾರ್ವಜನಿಕ ಸ್ವತ್ತು. ಅದು ನಮಗೆಲ್ಲರಿಗೂ ಅದರಲ್ಲಿ ಅವಕಾಶಗಳಿದೆ. ಅಲ್ಲ, ಪ್ರಿಯಾಂಕ ಖರ್ಗೆ ಅವರ ಪತ್ರದಲ್ಲಿ ಒಂದು ವಾಕ್ಯ ಇದೆ, ನಾನು ಓದ್ಬಿಡ್ತೀನಿ, ಯಥಾವತ್ತಾಗಿ ಓದ್ಬಿಡ್ತೀನಿ ಅವರ ಪತ್ರವನ್ನು. ಕಲ್ಲಡ್ಕ ಪ್ರಭಾಕರ್ ಭಟ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನ ಸಂಘಟನೆಯು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಹಾಗೂ ಸಾರ್ವಜನಿಕ ಸರ್ಕಾರಿ ಮೈದಾನಗಳನ್ನು ಬಳಸಿಕೊಂಡು ಶಾಖೆ ನಡೆಸುತ್ತಾ, ಘೋಷಣೆಗಳನ್ನು ಕೂಗುತ್ತಾ,
ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ಭಾರತದ ಏಕತೆಯ ವಿರುದ್ಧವಾಗಿ ಹಾಗೂ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಲಾಗುತ್ತಿದೆ ಅಂತಾರೆ. ಯಾವುದಾದ್ರೂ ಒಂದು ವಾಕ್ಯ ತೋರಿಸಿಲ್ಲ ಅವರು, ಅಥವಾ ನಾವೇನಾದ್ರು ಮಾಡಿದ್ದನ್ನು ಒಂದು ಭಾಷಣದಲ್ಲಿ ಅವರು ತೋರಿಸಿ. ಸಂವಿಧಾನ ವಿರೋಧಿಯಾಗಿ ನಾವೇನೋ ಮಾಡಿದ್ದೇವೆ ಶಾಖೆಯಲ್ಲಿ ಅಥವಾ ಇನ್ನೊಂದು ಕಡೆಯಲ್ಲಿ ಅಂತ ಹೇಳುವಂಥದ್ದು ಒಂದು ಉದಾಹರಣೆ ಕೊಡಲಿ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ. ಅವರು ಯಾವುದಾದ್ರೂ ಒಂದು ನಿರ್ದಿಷ್ಟವಾದಂಥ ಒಂದು ವಿಚಾರವನ್ನು ಇಟ್ಕೊಂಡು, ಒಂದು ವಾಕ್ಯವನ್ನು ಇಟ್ಕೊಂಡು, ಒಂದು ಭಾಷಣವನ್ನು ಇಟ್ಕೊಂಡು ಅವರು ಮಾತಾಡಲಿ. ಸುಮ್ಮನೆ ಅವರೇನೋ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಅರ್ಥನೇ ಇಲ್ಲ ತಾನೇ. ನಾವು ಎಲ್ಲಿ ಮಾಡಿದ್ದೇವೆ ಅಂತ ತೋರಿಸಲಿ. 100 ವರ್ಷಗಳ ಇತಿಹಾಸ ಇದೆ. 100 ವರ್ಷಗಳಲ್ಲಿ ಒಂದು ಕಡೆಯಲ್ಲಾದರೂ RSSನವರು ಅದು ನಿತ್ಯ ಶಾಖೆ ಮಾಡ್ತಾ ಇರೋದಿರ್ಬೋದು, ನಮ್ಮ ವಾರ್ಷಿಕೋತ್ಸವ ಇರ್ಬೋದು, ಅಥವಾ ಪಥಸಂಚಲನ ಇರ್ಬೋದು, ಅಲ್ಲಿ ಯಾವುದಾದ್ರೂ ಒಂದು ದಿವಸ ಗಲಾಟೆ ಆಗಿದೆಯಾ, ಗೊಂದಲ ಆಗಿದೆಯಾ, ನಾವು ಪಥಸಂಚಲನ ಮಾಡುವಾಗ ಯಾರಿಗಾರು ಹೊಡೆದಿದ್ದೇವಾ, ಬಡ್ದಿದ್ದೇವಾ, ಯಾವುದಾದ್ರು ಒಂದು ತೋರಿಸಲಿ ಅವರು. ಆಯ್ತು, ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದು ಗೊತ್ತೇ ಇಲ್ಲ ಅನ್ನುವಂಥವ್ರಿಗೆ ನೀವು ಶಾಖೆ ಅಂದ್ರೇನು ಅಂತ ಹೇಳಿ. ಏನು ಮಾಡ್ತೀರಿ ಶಾಖೆಯಲ್ಲಿ? ನೋಡಿ, ಇದು RSSನ ಕೆಲಸ ಭಾರಿ ಸರಳವಾದಂಥ ಕೆಲಸ ಇದು. ಇದು ಹೇಗೆ ಅಂತ ಹೇಳಿದರೆ, ನಮ್ಮ ಅಮ್ಮ ಇದ್ದಾರೆ. ಅಮ್ಮ ನಾವು ಹುಟ್ಟಿದ ಮೇಲೆ ಒಂದು ಸ್ವಲ್ಪ ನನಗೆ ಗೊತ್ತಾಗ್ಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಅಮ್ಮ ಹೇಳ್ತಾರೆ, ಇದು ನಿನ್ನ ಅಪ್ಪ ಅಂತ ಹೇಳ್ತಾರೆ. ನಮ್ಮ ಅಪ್ಪನನ್ನು ಪರಿಚಯ ಮಾಡಿಕೊಟ್ಟಿರೋದು ಅಮ್ಮ. ಹೌದು. ಅಣ್ಣ ಅಂತ ಹೇಳ್ತಾರೆ, ಅಕ್ಕ ಅಂತ ಹೇಳ್ತಾರೆ, ಅಥವಾ ನಮ್ಮ ಸಂಬಂಧಿಕರನ್ನು ಗುರುತು ಮಾಡಿಕೊಡ್ತಾರೆ. ನನ್ನ ಮನೆ ಅಂತ ಹೇಳ್ತಾರೆ, ನನ್ನ ಆಸ್ತಿ ಅಂತ ಹೇಳ್ತಾರೆ. ಇದೆಲ್ಲವನ್ನು ಪರಿಚಯ ಮಾಡಿಕೊಡುವಂಥ ಕೆಲಸ ತಾನೇ. ಈಗ ಶಿವಾಜಿಗೆ ಜೀಜ ಮಾತಾಜಿ ತಾನೇ ಹೇಳ್ಕೊಟ್ಟಿರುವಂಥದ್ದು ಎಲ್ಲವನ್ನು ಕೂಡ. ಗುರು ಗೋವಿಂದ ಸಿಂಹರಿಗೆ ಅವರ ತಂದೆ ಹೇಳ್ಕೊಟ್ಟಿರುವಂಥದ್ದು. ಭಗತ್ ಸಿಂಗ್ ಅವರ ತಾಯಿ ಹೇಳ್ಕೊಟ್ಟಿರುವಂಥವ್ರು. ಕೃಷ್ಣದೇವರಾಯರ ಹಕ್ಕಪಕ್ಕರಿಗೆ ವಿದ್ಯಾರಣ್ಯರು ಹೇಳಿಕೊಟ್ಟಿರುವಂಥದ್ದು. ಒಳ್ಳೆ ಕೆಲಸವನ್ನು ತುಂಬಿಸುವಂಥ ಒಂದು ಕಾರ್ಯ ಅದು ಸಂಘ ಮಾಡ್ತಾ ಇರುವಂಥದ್ದು. ನೀನು ಯಾರು ಅಂತ ಅವ್ರಿಗೆ ಹೇಳ್ತಾ ಇರುವಂಥದ್ದು, ನಾವು ಮಾಡ್ತಾ ಇರುವಂಥದ್ದು ಅಷ್ಟೇ. ನೀವು ಯಾರು ಅಂತ ಅವರಿಗೆ ನಿಮ್ಗೆ ಗುರ್ತಾಗಬೇಕಲ್ಲ. ನಮ್ಮನ್ನು ಇಂಗ್ಲೀಷರು ಅವರು ಉದ್ದೇಶಪೂರ್ವಕವಾಗೇ ಮಾಡಿರೋದು ಬಿಡಿ, ಅವರಿಗೆ ಆ ಉದ್ದೇಶ ಇತ್ತು. ನಮ್ಮನ್ನು ಹೇಡಿಗಳನ್ನಾಗಿ ಮಾಡುವಂಥ, ದುರ್ಬಲರನ್ನು ಮಾಡುವಂಥ ಅವ್ರ ಉದ್ದೇಶ ಇತ್ತು. ಅದಕ್ಕೋಸ್ಕರ ಮೆಕಾಲೆಯ ಶಿಕ್ಷಣವನ್ನೇ ಕೊಟ್ಟರು. ಅವತ್ತು ಕೊಟ್ಟರು, ಅದನ್ನು ಇವತ್ತು ಮುಂದುವರಿಸ್ತಾ ಇದ್ದಾರೆ. ಸ್ವಾತಂತ್ರ್ಯ ಬಂದಾದ ಮೇಲೆ ಅದನ್ನೊಂದು ವ್ಯತ್ಯಾಸ ಮಾಡಬೇಕಾಗಿತ್ತಲ್ಲ. ಮೆಕಾಲೆ ಏನು ಹೇಳಿರುವಂಥದ್ದು, ನೀವು ದುರ್ಬಲ ಜನಾಂಗ ಅಂತ ಹೇಳಿದರು ಅವರು. ನೀವು ಇವತ್ತಿನವರೆಗೆ ನೀವು ಇತಿಹಾಸದಲ್ಲಿ ಎಲ್ಲಿ ಕೂಡ ನೀವು ಗೆಲ್ಲೇ ಇಲ್ಲ, ಎಲ್ಲ ಯುದ್ಧಗಳಲ್ಲಿ ಸೋತ್ಕೊಂಡೇ ಬಂದಿದ್ದೀರಾ ಅಂತೇಳಿ. ವಿಜ್ಞಾನ ಗೊತ್ತಿಲ್ಲ ಅಂತ ಹೇಳಿದರು ಅವರು. ಇಡೀ ದೇಶ ಒಂದು ಅಂತ ಗೊತ್ತಿಲ್ಲ ಅಂತ ಹೇಳಿದರು. ಯಾರು ಹೇಳಿದ್ದು ಇಡೀ ದೇಶ ಒಂದು ಅಂತ ಗೊತ್ತಿಲ್ಲ ಅಂತ? ಇಡೀ ದೇಶ ಒಂದು ಅಂತ ನೋಡಿ, ಸುಮ್ಮನೆ ಉದಾಹರಣೆ ನಾನು ಹೇಳ್ತೇನೆ. ರಾಮೇಶ್ವರಕ್ಕೆ ಹೋಗ್ತಾರೆ. ರಾಮೇಶ್ವರಕ್ಕೆ ಹೋದಾದ ಮೇಲೆ, ರಾಮೇಶ್ವರದ ಪೂಜೆ ಸಲ್ಲಿಸಿದ ಮೇಲೆ ಅಲ್ಲಿದ್ದಂಥ ಮರಳನ್ನು ಹಿಡ್ಕೊಂಡು ಕಾಶಿಗೆ ಹೋಗ್ತಾರೆ ಜನ. ಕಾಶಿಯಲ್ಲಿ ಅದನ್ನು ಅರ್ಚನೆ ಮಾಡಿದ ಮೇಲೆ ಅಲ್ಲಿಯ ಗಂಗೆಯ ತೀರ್ಥವನ್ನು ಹಿಡ್ಕೊಂಡು ಬಂದು ಮತ್ತೆ ರಾಮೇಶ್ವರಕ್ಕೆ ಬರಬೇಕು ಅವರು. ಅಲ್ಲಿಗೆ ಒಂದು ಸುತ್ತಮೂರ್ತಿ ಆಯಿತು. ಇಡೀ ದೇಶ ಒಂದು ಅಲ್ಲ ಅಂತ ಆಗಿದ್ದಿದ್ರೆ ಅದನ್ನೆಲ್ಲಿ ಆಚರಣೆ ಮಾಡ್ತಾರೆ ಅಂತ 100 ವಿಷಯಗಳಿದೆ. ಈ ದೇಶದಲ್ಲಿ ವಿಜ್ಞಾನ ನಮಗೇನು ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ. ನನ್ನೊಬ್ಬರು ಮಿತ್ರರಿದ್ದಾರೆ, ಅವರ ಮಗಳು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಒಬ್ಬಳು ಹೆಣ್ಣು ಮಗಳು ಭಾರತದವಳು ಅಧ್ಯಕ್ಷೆ ಆಗಿರುವಂಥದ್ದು. ಅವಳು ನನಗೆ ಸಿಕ್ಕಿದಾಗ ಒಂದು ಉದಾಹರಣೆಯನ್ನು ಹೇಳಿದ್ವಿ. ಅವಳು ಹೇಳಿದ್ಲು, ಅಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಒಂದು ಕಾಲೇಜ್ ಇದೆ, ಆ ಕಾಲೇಜಿನಲ್ಲಿ ಇವತ್ತು ಕೂಡ ಜಗತ್ತೇ ಆಗಿದೆ ಅಂತ ಕೇಳಿದರೆ ಚಪ್ಪಟೆ ಅಂತ ಹೇಳ್ತಾರೆ ಅಂತ. ಇವರು ನಮಗೆ ವಿಜ್ಞಾನ ಏನು ಕೊಡ್ತೀರಿ? ನಾವು ಸಣ್ಣ ಪುಟ್ಟ ಮಕ್ಕಳಲ್ಲಿ ಹೇಳ್ತೇವೆ, ಭೂಮಿ ಅಂದರೆ ಭೂಮಂಡಲ ಅಂತ ಹೇಳ್ತೇವೆ ನಾವು. 1,500 ಅಥವಾ 1,2500 ವರ್ಷ ಹಿಂದೆ ಅದು ವರಾಹಿ ಇರಬಹುದು, ಆರ್ಯಭಟ್ಟ ಇರ್ಬೋದು, ಅವರು ಭೂಮಿ ಅದು ಸುತ್ತಳತೆ ಎಷ್ಟು, ಅದಕ್ಕೆ ವ್ಯಾಸ ಎಷ್ಟು, ಅದು ತ್ರಿಜ್ಯ ಎಷ್ಟು, ಈಗಲೂ ಇದೆಲ್ಲ. ಮೊನ್ನೆ ಇಲ್ಲಿ ಚಂದ್ರಗ್ರಹಣ ಆಯಿತು. ಚಂದ್ರಗ್ರಹಣ ಆದಾಗ ಇಲ್ಲಿಯ ಪತ್ರಿಕೆಯವರು ಒಂದು 4-5 ದಿವಸ ಮೊದಲು, ಅಥವಾ ನೀವು ಒಂದು 8-10 ದಿವಸ ಮೊದಲು ಹೇಳಿರ್ಬೋದು. ನಮ್ಮ ಊರಿನಲ್ಲಿ ಪಂಚಾಂಗ ಇದೆ ಅಲ್ಲ, ಆ ಪಂಚಾಂಗದಲ್ಲಿ ಕೇಳಿ ಅವನು ಯಾವಾಗಲೂ ಬರೆದಿರ್ತಾನೆ. ನಿಮ್ಗೆ ಗೊತ್ತಿದೆ, ನಾನೇನು ವಿವರಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಅವನು ಯಾವಾಗಲೂ ಬರೆದಿದ್ದಾನೆ. ಸೂರ್ಯಗ್ರಹಣ ಯಾವಾಗ ಆಗುತ್ತೆ, ಚಂದ್ರಗ್ರಹಣ ಯಾವಾಗ ಆಗುತ್ತೆ, ಅದಾದ ಮೇಲೆ ಅದರ ಎಲ್ಲಿ ಕಾಣುತ್ತೆ, ಎಷ್ಟು. ಅದೆಲ್ಲ ಕರೆಕ್ಟ್. ಬಟ್ ಪ್ರಿಯಾಂಕ ಖರ್ಗೆ ಅವರಿಗೆ ಅನಿಸಿರೋದು, ಅವರಿಗೆ ಬಂದಿರುವ ಮಾಹಿತಿ ಆಗಿರಬಹುದು, ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ಶಾಖೆ ಹೆಸರಿನಲ್ಲಿ ಭಾರತದ ಏಕತೆಯ ವಿರುದ್ಧ ನಕಾರಾತ್ಮಕ ಭಾವನೆಗಳನ್ನು ತುಂಬಲಾಗ್ತಾ ಇದೆ ಅಂತ. ಏನ್ ಮಾತಾಡ್ತಾರೆ ಶಾಖೆಯಲ್ಲಿ? ಏನ್ ಮಾಡ್ತಾರೆ ಶಾಖೆಯಲ್ಲಿ? ಮಾತಾಡೋದು ನಾವು ಮಾತ್ರ. ಇಡೀ ದೇಶ ಒಂದು ಅಂತ ಹೇಳ್ತಾ ಇರುವಂಥದ್ದು ನಾವು. ಈ ದೇಶದ ಪುತ್ರರೂಪಿ ಸಮಾಜ ಯಾವುದಿದೆ, ಈ ಪುತ್ರರೂಪಿ ಸಮಾಜಕ್ಕೆ ಒಂದು ಜವಾಬ್ದಾರಿ ಇದೆ ಅಂತ, ಇದಕ್ಕೊಂದು ಕರ್ತವ್ಯ ಇದೆ ಅಂತ ಹೇಳ್ತಾ ಇರುವಂಥದ್ದು ನಾವು.
ನೀನು ಆ ಕರ್ತವ್ಯದಿಂದ ವಿಮುಖನಾಗ್ತಾ ಇದೆಯಾ? ಅದಕ್ಕೋಸ್ಕರ ಈ ದೇಶ ಇರ್ಬೋದು, ಧರ್ಮ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಇದು ಎಲ್ಲದರ ಬಗ್ಗೆ ನೀನು ಎಚ್ಚರಿಕೆಯಲ್ಲಿ ಇಟ್ಕೊಂಡು ಈ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಕೆಲಸ ಮಾಡ್ಬಂತು. ಇದು ನಾವು ಮಾತ್ರ ಹೇಳ್ತಾ ಇರೋದು, ಜಗತ್ತಿನ ಎಲ್ಲ ದೇಶಗಳ ಜನರು ಅದನ್ನೇ ಹೇಳ್ತಾ ಇರೋದು ರೀ, ಈ ದೇಶಕ್ಕೋಸ್ಕರ ಕೆಲಸ ಮಾಡು ಅಂತ. ಸಂಘವನ್ನು ಪ್ರಾರಂಭ ಮಾಡಿದಂಥವ್ರು ಅದನ್ನೇ ಹೇಳಿರುವಂಥದ್ದು. ನಾನಾಗ ಚೀಜ ಮಾತದ್ದು ಹೇಳಿದಲ್ಲ, ಉಳಿದವ್ರದ್ದು ಹೇಳಿದಲ್ಲ, ಅದು ಅದೇ ಉದ್ದೇಶದಿಂದ ಹೇಳಿದ್ರು, ಈ ದೇಶಕ್ಕೋಸ್ಕರ ಕೆಲಸ ಮಾಡಿ. ಈ ದೇಶದಲ್ಲಿ ಹುಟ್ಟಿದ್ಯಾ, ಈ ದೇಶದ ನೀರು ಕುಡ್ದಿದ್ಯಾ, ಗಾಳಿ ತಗೊಂಡಿದ್ಯಾ, ಆಹಾರ ತಗೊಂಡಿದ್ಯಾ, ಈ ಊರಿನಲ್ಲಿ ನಾನು ಇರಬೇಕಾದ್ರೆ ನಿನಗೆ ಒಂದು ಜಾಗ ಸಿಕ್ಕಿದೆ ಅಂತ ಭೂಮಿಗೇನು ಕೊಡೋದು ಬೇಡವೇ ನೀನು ಬರೀ ಅದಕ್ಕೆ ಕೆಮಿಕಲ್ ಹಾಕಿ ಹಾಳು ಮಾಡಿ ಅದರಿಂದ ತಗೊಳ್ಳೋದು ಮಾತ್ರನಾ? ಅಥವಾ ನೀನು ಈ ಭೂಮಿಗೋಸ್ಕರ ಏನಾದ್ರು ಕೆಲಸ ಮಾಡಬೇಕಾ? ಈ ಧರ್ಮ ನೀನನ್ನು ಉಳಿಸ್ಕೊಂಡು ಬಂದಿರೆ ಆ ಧರ್ಮಕ್ಕೋಸ್ಕರ ಏನಾದ್ರು ಕೆಲಸ ಮಾಡಬೇಕಲ್ಲ, ಸಮಾಜಕ್ಕೋಸ್ಕರ ಏನಾದ್ರು ಕೆಲಸ ಮಾಡಬೇಕಲ್ಲ. ಆ ಸಮಾಜ ನಮಗೆ ಹೇಳ್ಕೊಟ್ಟಿದ್ದಲ್ಲ, ಸಮಾಜ ನಮ್ಮನ್ನು ತೀಡಿದೆ, ನಮಗೆಲ್ಲವನ್ನು ಕೊಟ್ಟಿದೆ. ಆ ಸಮಾಜಕ್ಕೋಸ್ಕರ ಏನು ಮಾಡ್ತೀಯ ನೀನು? ಅದನ್ನು ಕಲಿಸುವಂಥ ಒಂದು ರೀತಿಯಲ್ಲಿ ಸಮಾಜಕ್ಕೆ ಸಮರ್ಪಣೆ ಮಾಡುವಂಥ, ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳುವಂಥ ಕೆಲಸ ಬಿಟ್ಟು ಇನ್ಯಾವುದನ್ನು ಮಾಡಿದ್ದಿದ್ರೆ ಹೇಳಿ ಅವರು. ನಾವು ಅದನ್ನೇ ಅಲ್ಪಸಂಖ್ಯಾತರ ಬಗ್ಗೆ ನಕಾರಾತ್ಮಕ ಭಾವನೆಯನ್ನು ತುಂಬಲಾಗುತ್ತದೆ. ಇಲ್ಲ, ನೆವರ್. ನಮಗೆ ಅಲ್ಪಸಂಖ್ಯಾತರು ಬಹುಸಂಖ್ಯಾತ ಪ್ರಶ್ನೆ ನಮಗೆ ಒಂದೇ. ಇಡೀ ದೇಶ ಅಂದರೆ ಒಂದೇ, ಈ ದೇಶದಲ್ಲಿರುವಂಥ ಇಡೀ ಸಮಾಜ ಒಂದೇ. ಆದರೆ ಎಲ್ಲರೂ ಕೂಡ ಈ ದೇಶವನ್ನು ಅದೇ ರೀತಿಯಲ್ಲಿ ನೋಡಬೇಕು ಅಂತ. ನಾವೀಗ ತಾಯಿ ಸಮಾನವಾಗಿ ನೋಡ್ತಾ ಇದ್ದೇವೆ, ಭಾರಿ ಶ್ರದ್ಧೆಯಿಂದ ಭಕ್ತಿಯಿಂದ ನೋಡ್ತಾ ಇದ್ದೇವೆ ನಾವು. ಇದೊಂದು ಮಾತೃಭೂಮಿಯಿಂದ ನೋಡ್ತೇವೆ, ಇದೊಂದು ದೇವಭೂಮಿ ಅಂತ ನೋಡ್ತೇವೆ, ವೇದಭೂಮಿ ಅಂತ ನೋಡ್ತೇವೆ, ಪುಣ್ಯಭೂಮಿ ಅಂತ ನೋಡ್ತೇವೆ, ಕರ್ಮಭೂಮಿ ಅಂತ ನೋಡ್ತೇವೆ, ಸ್ವರ್ಣಭೂಮಿ ಅಂತ ನೋಡ್ತೇವೆ. ನೋಡಬೇಕಲ್ಲ, ಈ ದೇಶದ ಹಿರಿಯರ ಬಗ್ಗೆ ಗೌರವ ಇರಬೇಕಲ್ಲ. ನಾನು ದೇವರಾಗಿ ಪೂಜೆ ಮಾಡಬೇಕು ಅಂತ ಯಾರನ್ನು ಹೇಳ್ತಾ ಇಲ್ಲ. ದೇವರು ಅಂತ ನಾವು ಕೋಟಿ ದೇವರನ್ನು ಪೂಜೆ ಮಾಡ್ತೇವೆ. ಯಾರೋ ಒಬ್ಬ ಅಲ್ಪಸಂಖ್ಯಾತ ಅಲ್ಲ ನಾನು ಪೂಜೆ ಮಾಡಲಿ, ಅಥವಾ ಯಾರೋ ಒಬ್ಬ ಯೇಸುವನ್ನು ಪೂಜೆ ಮಾಡಲಿ, ನಮಗೆ ದೊಡ್ಡ ವಿಷಯನೇ ಅಲ್ಲ ರೀ ಅದು. ದೇವರನ್ನು ಪೂಜೆ ಮಾಡೋದಕ್ಕೋಸ್ಕರ ಯಾರು ವಿರೋಧ ಮಾಡ್ತೇವಾ? ಅವ ಹಿಂದುವೇ ಅಲ್ಲ. ಯಾವುದೋ ದೇವರನ್ನ ಹೆಸರಿನಲ್ಲಿ ಯಾರೋ ವಿರೋಧ ಮಾಡ್ತೇವೆ ಅಂತ ಹೇಳಿದರೆ ಅವನು ಹಿಂದೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ದೇಶದಲ್ಲಿ ಈಗ ನನಗೆ ಗೊತ್ತಿಲ್ಲ, ಹೇಳ್ತಾರೆ ನೀವು ನನ್ನಿಂದ ಹೆಚ್ಚು ತಿಳಿದಂಥವ್ರು, ಕುರಾನ್ನಲ್ಲಿ ಹೇಳುತ್ತೆ ಯಾವ ದೇಶದಿದೆಯೋ ಆ ದೇಶಕ್ಕೆ ನೀನು ನಿಷ್ಠೆ ತೋರಿಸು ಅಂತ ಹೇಳ್ತಾರೆ ಅಂತ ಕುರಾನ್ನಲ್ಲಿ ಇದೆ ಅಂತೆ. ಯಾಕೆ ನಿಷ್ಠೆ ತೋರಿಸೋಲ್ಲ ನೀವು ಯಾಕೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳ್ತೀರಾ? ಪಾಕಿಸ್ತಾನ್ ಜಿಂದಾಬಾದ್ ಅವರು ಹೇಳುವಂಥವ್ರು ನೀವು ಯಾಕೆ ಬೆಂಬಲ ಕೊಡ್ತೀರಾ? ನೀವು ನಮ್ಮ ಅಷ್ಟಮಾತ್ತರ ವಿರೋಧ ಇರುವಂಥದ್ದು, ಅಲ್ಪಸಂಖ್ಯಾತರ ವಿರೋಧ ಅಲ್ಲ. ಯಾರೋ ಒಂದಷ್ಟು ಜನ, ಅಬ್ದುಲ್ ಕಲಾಂ ಇಲ್ವಾ? ನಾವು ಅವರನ್ನು ಅಂಥ ಗೌರವದ ಸ್ಥಾನದಲ್ಲಿ ನೋಡ್ತೇವೆ ನಾವು. ಅಬ್ದುಲ್ ನಜೀರ್ ಅಂತ ಒಬ್ಬರು ಸುಪ್ರೀಂ ಕೋರ್ಟ್ನ ಜಡ್ಜ್ ಇದ್ದಾರೆ, ಅವರ ಬಗ್ಗೆ ನಮಗೆ ಗೌರವ ಇದೆ. ಕೇರಳದಲ್ಲಿ ಮೊನ್ನೆವರೆಗೆ ರಾಜ್ಯಪಾಲರಾಗಿದ್ದರಲ್ಲ, ಅಥವಾ ಕೆ ಮೊಹಮ್ಮದ್ ಅಂತ ನಮ್ಮ ಪುರಾತತ್ವ ಇಲಾಖೆಯಲ್ಲಿದ್ದಾರೆ. ಏನು ಗೌರವ ಇದೆ ಅವರ ಬಗ್ಗೆ? ಅವರು ಅಲ್ಲನೇನು ಪೂಜೆ ಮಾಡೋದು ಬಿಟ್ಟಿಲ್ಲ, ಅವರು ಅಲ್ಲನೇನು ಪೂಜೆ ಮಾಡ್ತಾ ಇದ್ದಾರೆ, ಮಸೀದಿಗೂ ಹೋಗ್ತಾ ಇರ್ಬೋದು. ಆದರೆ ಈ ದೇಶ ಏನಿದೆ, ಯಾವ ದೇಶ ನನ್ನನ್ನು ಬೆಳೆಸ್ತಾ ಇದೆ ಅಂತ ದೇಶಕ್ಕೆ ಗೌರವ ಕೊಡ್ತಾರಲ್ಲ, ನೀವು ಕೊಡಿ ಅಂತ ಹೇಳ್ತಾ ಇರೋದು ನಾವು. ಅಲ್ಪಸಂಖ್ಯಾತರ ಬಗ್ಗೆ ನಮಗೆ ವಿರುದ್ಧ ಅಲ್ಲ. ಯಾರು ಈ ದೇಶದ ಬಗ್ಗೆ ಯಾರು ದೇಶಭಕ್ತರು ಹೌದು, ಯಾರು ದೇಶಭಕ್ತರು ಅಲ್ಲ ಅನ್ನೋದನ್ನು RSS ಮತ್ತು RSS ನಾಯಕರು ನಿರ್ಧಾರ ಮಾಡಬೇಕಾ? ಕಲ್ಲಡ್ಕ ಪ್ರಭಾಕರ್ ಭಟ್ರೆ, ಅಲ್ಲ, ನಾವು ಹೇಳ್ತಾ ಇರೋದು, ನೀವು ನಿರ್ಧಾರ ನಿಮಗೆ ಬಿಟ್ಟಿರೋದು. ನಾವು ಹೇಳ್ತಾ ಇರೋದು ಇದು ತಪ್ಪು ಅಂತ ನೀವು ಹೇಳಿ, ಇದು ಹೇಳ್ತಾ ಇರೋದು ನಾವು ತಪ್ಪು ಅಂತ ನೀವು ಹೇಳಿ, ಅಥವಾ ಯಾರಾದ್ರೂ ಇನ್ನೊಬ್ಬ ಹೇಳಿ. ನಾವು ಈ ದೇಶವನ್ನು ಪ್ರೀತಿ ಮಾಡಬೇಕು ಅಂತ ಹೇಳುವಂಥದ್ದು, ಅಥವಾ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ಅದನ್ನು ಗೌರವದಿಂದ ನೋಡಬೇಕಾದ್ದು, ಆ ರೀತಿಯಲ್ಲಿ ನಡ್ಕೊಳ್ಬೇಕಾದ್ದು ತಪ್ಪು ಅಂತ ನೀವು ಹೇಳಿದ್ರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ. ದೇಶವನ್ನು ಪ್ರೀತಿಸಬೇಕು, ದೇಶಕ್ಕಾಗಿ ಕೊಡುಗೆ ಕೊಡಬೇಕು, ಅದರಲ್ಲಿ ಎರಡನೇ ಮಾತಿಲ್ಲ. ಯಾರು ಪ್ರೀತಿಸ್ತಾರೆ ಯಾರು ಪ್ರೀತಿಸೋದಿಲ್ಲ ಅನ್ನುವ ನಿರ್ಧಾರವನ್ನು RSS ಮಾಡಿಬಿಡುತ್ತಾ ಅಂತ. ಇಲ್ಲ, ನಾವು ನಿರ್ಧಾರ ಮಾಡ್ಲಿಕ್ಕೆ ಹೋಗೋಲ್ಲ. ನಾವೆಲ್ಲಿ ನಿರ್ಧಾರ, ನಾವು ನಮ್ಮದನ್ನು ಮಾತ್ರ ಹೇಳ್ತೇವೆ. ನಾವು ದಿನ ಭಾಷಣದಲ್ಲಿ ಕೂತ್ಕೊಂಡು ಅಲ್ಪಸಂಖ್ಯಾತರ ಬಗ್ಗೆ ಅದು ಇದು ಅಂತ ನಾವು ಮಾತಾಡ್ಲಿಕ್ಕೆ ಹೋಗಲ್ಲ. ನಮಗೆ ನಮ್ಮದೇ ಕೆಲಸ ಇದೆ. ನೆನಪಿಟ್ಕೊಳ್ಳಿ, ನಾನೊಂದು ನೆನಪು ಮಾಡ್ತೇನೆ ಅಷ್ಟೇ. ನಮ್ಮ ಹಿಂದಿನ 2ನೇ ಸರ್ಸಂಚಾಲಕರು ಪರಮಪೂಜನೀಯ ಗುರೂಜಿಯವರಿದ್ದರು, ಮಾಧವರಾವ್ ಸದಾಶಿವರಾವ್ ಗೋಲ್ವಲ್ಕರ್. ಕೆಲವರಿಗೆ ಗೋಲ್ವಲ್ಕರ್ ಅಂದರೆ ಹೆಚ್ಚು ಅರ್ಥ ಆಗುತ್ತೆ. ಅವರ ಹತ್ರ ಒಬ್ಬರು ಪ್ರಶ್ನೆ ಕೇಳಿದರು, ಅಲ್ರಿ ನೀವು ಸಂಘದ ಕೆಲಸ, ಮುಸಲ್ಮಾನರು ಅಕಸ್ಮಾತ್ ನಿಮ್ಮ ಊರಿನಲ್ಲಿ ಇಲ್ಲ ಅಂತ ಆದರೆ ನೀವು ಸಂಘದ ಕೆಲಸ ಮಾಡ್ತೀರಾ ಅಂತ ಕೇಳಿದರು. ಭಾರಿ ಸುಂದರವಾದಂಥ ಉದಾಹರಣೆ ಕೇಳಿದ್ರು. ನೋಡಿ, ನಾವು ಅಲ್ಪಸಂಖ್ಯಾತರಿಗೋಸ್ಕರ ಅಥವಾ ಅಲ್ಪಸಂಖ್ಯಾತರ ಬಗ್ಗೆ ಯೋಚನೆ ಮಾಡೋದಕ್ಕೋಸ್ಕರ ಸಂಘ ಮಾಡ್ತಾ ಇರೋದಲ್ಲ. ಎಲ್ಲಿವರೆಗೆ ಹಿಂದೂ ಸಮಾಜದಲ್ಲಿ ಅಸಮಾನತೆಗಳಿದೆ, ಎಲ್ಲಿವರೆಗೆ ಹಿಂದೂ ಸಮಾಜದಲ್ಲಿ ದೋಷಗಳಿದೆ, ಸಮಸ್ಯೆಗಳಿದೆ, ಅಲ್ಲಿವರೆಗೂ ನಾವು ಸಂಘ ಮಾಡ್ತೇವೆ ಅಂತ. ಅಲ್ಪಸಂಖ್ಯಾತರಿಗೋಸ್ಕರ ಅಲ್ಲ. ಇದು ನೆನಪಿಟ್ಕೊಳ್ಳಿ. ನಾವು ಈ ದೇಶದ ಬಹುಸಂಖ್ಯಾತ ಜನ ಯಾರಿದ್ದಾರೆ, ಸಾವಿರ ವರ್ಷದಲ್ಲಿ ದೇಶಕ್ಕೋಸ್ಕರ ಏನು ಕೆಲಸ ಮಾಡ್ತಾ ಬಂದಿದ್ದಾರೆ, ಅವರ ಬಗ್ಗೆ ಯೋಚನೆ ಮಾಡ್ತಾ ಇರೋದು. ಮಧ್ಯದಲ್ಲಿ ನೀವೇನು ಅಡ್ಡಿ ಮಾಡಿದರೆ ಅದು ನಿಮ್ಮದು, ನಮಗೆಲ್ಲ ಬಿಟ್ಟಿರೋದು.
ನಾವು ಯೋಚನೆ ಮಾಡ್ತಾ ಇರೋದು ನಮ್ಮ ಹಿಂದೂ ಸಮಾಜವನ್ನು, ಸಾವಿರ ವರ್ಷವನ್ನು ಮಾಡ್ಕೊಂಡು ಬಂದಿರುವಂಥ ಸಮಾಜವನ್ನು. ನಾನು ಉಳಿದ ಬಗ್ಗೆ ನಾವೇನು ಚಿಂತೆ ಮಾಡ್ತಾ ಇಲ್ಲ. ಪ್ರಭಾಕರ್ ಭಟ್ರೆ, ಪ್ರಿಯಾಂಕ್ ಖರ್ಗೆ ಅವರು ಬರೀತಾರೆ, ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳು ಹಾಗೂ ಯುವ ಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಲಾಗುತ್ತಿದೆ ಅಂತ. ಏನು ಪಥಸಂಚಲನದ ಉದ್ದೇಶ ಏನು? ಯಾಕೆ ದೊಣ್ಣೆ ಹಿಡ್ಕೊಂಡು ಹೋಗ್ಬೇಕು? ಯಾರು ಹಿಡ್ತಾರೆ? ಅಲ್ಲ, ದೊಣ್ಣೆ ಹಿಡಿದಿರಿ ಏನು ಸಮಸ್ಯೆ? ದೊಣ್ಣೆ ಹಿಡಿದಿರಿ ಏನು ಸಮಸ್ಯೆ? ಯಾಕೆ ದೊಣ್ಣೆ ಹಿಡಿಬಾರ್ದು? ಇವತ್ತಿನವರೆಗೆ ಕೋಟಿ ಬಾರಿ ನಾವು ಪಥಸಂಚಲನ ಮಾಡಿದ್ದೇವೆ. ದೊಣ್ಣೆ ಹಿಡಿದು ಹೋದಂಥ ಜನ ಯಾರಾದರೂ ಹೊಡೆದದ್ದಿದೆಯಾ? ಯಾರಾದ್ರ ಮೇಲೆ ಆಕ್ರಮಣ ಮಾಡಿದ್ದಿದೆಯಾ? ಇವರ ಮಸೀದಿಗಳ ಮೇಲೆ ಅಥವಾ ಚರ್ಚ್ಗಳ ಮೇಲೆ ನಾವೇನಾದ್ರು ತೊಂದರೆ ಮಾಡಿದ್ದೇವಾ? ಹೇಳಿ, ಒಂದು ಉದಾಹರಣೆ ಹೇಳಿ. 100 ವರ್ಷಗಳಲ್ಲಿ ನಾವೊಂದು ಎಲ್ಲಿ ಮಾಡೇ ಇಲ್ಲಲ್ಲ. ದೊಣ್ಣೆ ಹಿಡಿಯುವುದು ಅದರ ನಿಮ್ಮ ಕ್ರಿಮಿನಲ್ ಆ್ಯಕ್ಟ್ನಲ್ಲಿ ಬರೋದಿಲ್ಲ. ದೊಣ್ಣೆ ಹಿಡಿಯುವ ಅವಕಾಶ ಇದೆ. ನಮ್ಮ ಆತ್ಮವಿಶ್ವಾಸಕ್ಕೋಸ್ಕರ ನಾವು ಹಿಡಿತಾ ಇದ್ದೇವೆ. ನಾವು ಆತ್ಮವಿಶ್ವಾಸವನ್ನು ಬೆಳೆಸೋದಕ್ಕೋಸ್ಕರ. ಅದು ದಂಡ ಅಲ್ಲ, ಅದರ ಹಿಂದೆ ಇರುವಂಥ ಕೈ, ಅದರ ಹಿಂದಿರುವಂಥ ಕೈಯೂ ಅಲ್ಲ, ಅದರ ಹಿಂದಿರುವಂಥ ಹೃದಯಕ್ಕೆ ಅದು ವಿಶ್ವಾಸ ಕೊಡುವಂಥದ್ದು. ಅದಕ್ಕೋಸ್ಕರ ಇಟ್ಟುಕೊಂಡಿದ್ದೇವೆ ನಾವು. ಇವರಿಗೇನು ಸಮಸ್ಯೆ ದಂಡ ಹಿಡಿದ್ರಲ್ಲಿ? ಕಾನೂನು ವಿರೋಧಿನ, ಸಂವಿಧಾನ ವಿರೋಧಿನ? ಅದು ಅವ್ರು ಹೇಳಬೇಕಲ್ಲ. ನೀವು ಯಾವುದನ್ನು ಹಿಡ್ಕೊಂಡು ಹೋಗಬೇಕು, ಅದು ಇವರು ನಿರ್ಣಯ ಮಾಡೋದಲ್ಲ, ಅದು ನಾವು ಸಂಘಟನೆ ನಿರ್ಣಯ ಮಾಡುವಂಥದ್ದು. ಇವರು ನಾಳೆ ಹೇಳ್ತಾರೆ ನೀವು ಪ್ಯಾಂಟ್ ಹಾಕೋದು ಬೇಡ ಅಥವಾ ನೀವು ಟೋಪಿ ಇಡೋದು ಬೇಡ, ಅವರ ನಿರ್ಣಯನ ಅದು. ನಮ್ಮ ಸಂಘಟನೆ ಬಗ್ಗೆ ನಮಗೆ ಸ್ವತಂತ್ರ ನಿರ್ಣಯ ಕೊಳ್ಳಿಕೊಳ್ಳುವಂಥ ಸಂವಿಧಾನದ ಹಕ್ಕಿದೆ ನಮಗೆ. ಅದಕ್ಕೋಸ್ಕರ ಇವರು ಏನು ಹಿಡ್ಕೊಂಡು ಹೋಗಬೇಕು, ಎಲ್ಲಿ ಹಿಡ್ಕೊಂಡು ಹೋಗಬೇಕು, ಅದು ನಮ್ಮ ಹಕ್ಕ್ರಿ. ಅದನ್ನೇ ನಿನ್ನೆ ಜಡ್ಜ್ ಹೇಳಿರುವಂಥದ್ದು. ನೀವು ಅದನ್ನು ನಿಲ್ಲಿಸುವಾಗಿಲ್ಲ. ಅದನ್ನು ನಾಡ್ದು ಪುನಃ ಅದನ್ನೇ ಕೊಡ್ತಾರೆ ಆದೇಶ. ಇವರು ಯಾರ್ಯಾರನ್ನು ಎಬ್ಬಿಸಿ ಕಟ್ಟುವಂಥ, ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವರು. ಯಾಕೆ ಉಳಿದವರಿಗೆ ಅದೇ ದಿವಸ ಆಗಬೇಕು? ಬೇರೆ ಅದೇ ಹೊತ್ತಿನಲ್ಲಿ ಯಾಕೆ ಆಗಬೇಕು? ಅದೇ ರಸ್ತೆಯಲ್ಲಿ ಯಾಕೆ ಆಗಬೇಕು? ಇವರು ಮೆರವಣಿಗೆ ತೆಗೀಲಿ. ಇವರು ಸ್ವತಂತ್ರರಿ ಈ ದೇಶದಲ್ಲಿ. ಅನುಮತಿಗೋಸ್ಕರ ನೀವು ಒಂದು DC ಬರೀರಿ, ಮೆರವಣಿಗೆ ತೆಗೀರಿ. ನಮ್ಮದೇನು ವಿರೋಧ? ನಮ್ಮದು ವಿರೋಧ ಇಲ್ಲ ರೀ. ಯಾರು ಬೇಕಾದ್ರೂ ಮೆರವಣಿಗೆ ತೆಗಿಬೋದು. ಈಗ ಮೊನ್ನೆ ಮಿಲಾದುನ್ ನಬಿ ಮೆರವಣಿಗೆ ತೆಗೆದರು. ಸಾವಿರ ಕಡೆಯಲ್ಲಿ ತೆಗೆದಿದ್ದಾರಲ್ಲ. ಎಲ್ಲಾದರೂ ಒಂದು ಗಲಾಟೆ ಆಗಿದ್ದೀನಿ ರೀ. ಎಲ್ಲಾದರೂ ಒಂದು ಗಲಾಟೆ ಹೇಳಿ, ಮಾಡೇ ಇಲ್ಲ ರೀ ನಾವು. ನಮಗೆ ಅವಶ್ಯಕತೆಯೇ ಇಲ್ಲ. ಯಾರು ಅವರ ದೇವರನ್ನು ಹೇಳಿಕೊಂಡು, ಅವರ ಹಾಡನ್ನು ಹೇಳಿಕೊಂಡು, ಅವರ ತಮಟೆ ಬಾರಿಸ್ಕೊಂಡು ಹೋಗಲಿ, ನಮಗೇನು ಆಕ್ಷೇಪೇನಿಲ್ಲ. ಯಾಕೆಂದರೆ ಹಿಂದೂ ತಾನೇ. ಹಿಂದೂ ಎಲ್ಲರನ್ನು ಒಪ್ಪಿಕೊಂಡು ಎಲ್ಲರನ್ನು ಅಪ್ಪಿಕೊಂಡಿರುವಂಥ ಜನ. ಇಲ್ಲಂತಾದರೆ ಈ ದೇಶದಲ್ಲಿ ಮುಸಲ್ಮಾನರು ಇರ್ತಾರಾ? ಕ್ರಿಶ್ಚಿಯನ್ರು ಇರ್ತಾರಾ? ಯಹೂದಿಗಳು ಇರ್ತಾರಾ? ಪಾರ್ಸಿಗಳು ಇರ್ತಾರಾ? ಎಲ್ಲರಿಗೆ ಅವಕಾಶ ಕೊಟ್ಟಂಥ ಹಿಂದೂ ಸಮಾಜ ರೀ. ಹೆಮ್ಮೆ ಇದೆ ರೀ ನಮಗೆ, ಗರ್ವ ಇದೆ ನಮಗೆ, ಅಹಂಕಾರ ಇಲ್ಲ. ನಮಗೆ ಗರ್ವ ಇದೆ, ನಮಗೆ ಹೆಮ್ಮೆ ಇದೆ. ನಮಗೆ ಈ ಹಿಂದೂ ಸಮಾಜದ ಮೇಲೆ, ನಮ್ಮ ಹಿರಿಯರ ಮೇಲೆ ಗೌರವ ಇದೆ ನಮಗೆ. ನಾವು ಯಾರಿಗೂ ಅನ್ಯಾಯ ಮಾಡಲಿ ಹೇಳಿ, ಒಂದು ಅನ್ಯಾಯ ಮಾಡಿದ್ದನ್ನು. ನಮ್ಮ ಮೆರವಣಿಗೆ ಮೇಲೆ ಪ್ರತಿ ಬಾರಿನೂ ಗಲಾಟೆ ಮಾಡ್ತಾರಲ್ಲ. ಮೊನ್ನೆ ಮದ್ದೂರಿನಲ್ಲಿ ಮಾಡಿದಾರಲ್ಲ, ನಾಗಮಂಗಲದಲ್ಲಿ ಮಾಡಿದಾರಲ್ಲ. ಯಾಕೆ ಮಾಡ್ತೀರಾ ನೀವು? ಏನು ಉದ್ದೇಶ ನಿಮಗೆ ಮಾಡುವಂಥದ್ದು? ನಿಮಗೇನಾದ್ರು ತೊಂದರೆ ಆಯಿತಾ? ಮಸೀದಿಗೆ ಏನಾದ್ರು ತೊಂದರೆ ಆಯಿತಾ? ನಿಮ್ಮ ಪ್ರಾರ್ಥನೆಗೆ ಏನಾದ್ರು ತೊಂದರೆ ಆಯಿತಾ? ಏನೂ ಆಗಿಲ್ಲಲ್ಲ. ಯಾಕೆ ಮಾಡ್ತೀರಾ ನೀವು? ಸಹಬಾಳ್ವೆ ಅಂದರೆ ಯಾರ್ದು? ಅದೇ ನೀವೇ ಹೇಳಿದಾಗ ನಡೆಯೋದು ಮಾತ್ರ ಸಹಬಾಳ್ವೆನಾ? ಅಥವಾ ನಾವು ಒಟ್ಟಿಗಾಗಿ ಹೋಗಬೇಕು ಅಂತಲೇ ನಾವು ಹೇಳ್ತಾ ಇರುವಂಥದ್ದು. ಈ ದೇಶದಲ್ಲಿರುವಂಥ ಎಲ್ಲ ಜನ, ನೀವು ಯಾವುದೇ ದೇವರನ್ನು ಪೂಜೆ ಮಾಡಿ, ಯಾವುದೇ ಕಡೆಗೆ ಮುಖ ಮಾಡಿ ಪೂಜೆ ಮಾಡಿ, ಯಾವುದೇ ಹೆಸರಿನಿಂದ ಪೂಜೆ ಮಾಡಿ, ಯಾವುದೇ ಹೊತ್ತಿನಲ್ಲಿ ನೀವು ಪೂಜೆ ಮಾಡಿ, ವಿರೋಧ ಮಾಡಲೇ ಇಲ್ಲ ಅಲ್ರಿ. ನಮ್ಮ ಒಳ್ಳೆತನವನ್ನು ನೀವು ಯಾಕೆ ಗುರುತು ಮಾಡೋಲ್ಲ? ಯಾಕೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಅದು ಗೊತ್ತಾಗ್ತಾ ಇಲ್ಲ? ಐ ಥಿಂಕ್ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಅಂಥ ಅಭಿಪ್ರಾಯ ಇಟ್ಕೊಂಡವ್ರನ್ನ ಪಕ್ಕಕ್ಕಿಟ್ಟು ನಾನು ಕೇಳ್ತಾ ಇದ್ದೀನಿ ನಿಮಗೆ, RSS ದೃಷ್ಟಿಕೋನದಲ್ಲಿ ಪಥಸಂಚಲನದ ಮಹತ್ವ ಏನು? ಯಾಕೆ ಪಥಸಂಚಲನವನ್ನು ಮಾಡಬೇಕು? ಒಟ್ಟಾಗಿ ಹೋಗುವಂಥದ್ದಿಲ್ಲ, ಒಟ್ಟಾಗಿ ಒಂದಾಗಿ ನಾವು ನಡೆಯುವಂಥದ್ದಿದೆಯಲ್ಲ. ಹಿಂದೂ ಸಮಾಜದಲ್ಲಿ ಇರಲಿಲ್ಲ, ಹಿಂದೂ ಸಮಾಜದಲ್ಲಿ ಇವತ್ತು ಇಲ್ಲ. ನೋಡ, ನೀವು ಒಟ್ಟಾಗಿ ಹೋಗಿ ಅಂತೇಳಿ. ಈಗ ಬೇರೆ ಬೇರೆ ಮೆರವಣಿಗೆ ಆಗುತ್ತಲ್ಲ, ಒಟ್ಟಾಗಿ ಹೋಗ್ತಾರೆ ಅವರು. ಬಿಡಿಯಾಗಿ ಎಲ್ಲೆಲ್ಲ ಹೋಗ್ತಾರೆ. ಹಿಂದೂ ಸಮಾಜ ಒಟ್ಟಾಗಿ ಒಂದಾಗಿ ಒಂದು ಶಿಸ್ತಿನಿಂದ ಹೋಗಬೇಕು. ತಾಳಕ್ಕೆ ಸರಿಯಾಗಿ ಹೆಜ್ಜೆಗಳನ್ನು ಹಾಕಬೇಕು. ಅದು ಮನಸ್ಸಿನ ಮೇಲೆ ಅಂಥ ಒಂದು ತಾಳವನ್ನು ನಿರ್ಮಾಣ ಮಾಡುತ್ತೆ. ಅದು ಸುಮ್ಮನೆ ಬರೇ ಬೂಟಿನ ಶಬ್ದ ಅಲ್ಲ, ಹೃದಯದ ಶಬ್ದವನ್ನು ಹಾಗೆ ಇರುತ್ತೆ ನಮಗೆ. ಹಾಗೆ ಒಟ್ಟಾಗಿ ಹೋಗುವಂಥ, ಎದೆ ಎತ್ತಿ ತಲೆ ಎತ್ತಿ ಹಿಂದೂ ಸಮಾಜ ಹೋಗಬೇಕಿರಿ. ಹಾಗೆ ಇವತ್ತಿನ ತಲೆ ತಗ್ಗಿಸಿ ಎದೆ ಕುಗ್ಗಿಸಿಕೊಂಡು ಹೋಗ್ತಾ ಇದ್ದೇವಲ್ಲ ಹಿಂದೂ ಸಮಾಜ. ಸಂಘದ ಮುಖಾಂತರ ಇವತ್ತು ಮಾಡ್ತಾ ಇರುವಂಥ ಪಥಸಂಚಲನ ಮುಖಾಂತರ ಎದೆ ಎತ್ತಿ ತಲೆ ಎತ್ತಿ ಹಿಂದೂ ದೇಶದಲ್ಲಿ, ನಾನು ಬೇರೆ ಹೇಳ್ತಾ ಇಲ್ಲ, ನಾನು ನಮ್ಮ ದೇಶದಲ್ಲಿ ನಡೆಯೋದು ಇನ್ನೆಲ್ಲಿ ನಡೆಯುತ್ತೆ? ನೀವು ಯಾಕೆ ನಡಿಬೇಕು ಅಂತ ಕೇಳಲಿಕ್ಕೆ ನಿಮಗೇನು ಹಕ್ಕಿದೆ? ಯಾರಿಗೂ ಹಕ್ಕಿಲ್ಲ. ಅದು ನಮ್ಮದು, ನಮ್ಮ ಇಷ್ಟ. ಅದು ನಾವು ಮಾಡ್ತಾ ಇರುವಂಥ ಕೆಲಸ ಸಂವಿಧಾನ ವಿರೋಧಿ ಆದರೆ ನೀವು ಮಾತಾಡಿ. ನಾವು ನಡಿಬಾರ್ದಾ? ಹೆಜ್ಜೆಗೆ ಹೆಜ್ಜೆ ಜೋಡಿಸ್ಕೊಂಡು ನಡಿಬಾರ್ದ? ನಾವು
ಹಿಂದೂ ಸಮಾಜದಲ್ಲಿ ಅದು ಬರಬೇಕು ಅಂತ ನಮ್ಮ ಮನಸ್ಸಿನಲ್ಲಿರುವಂಥದ್ದು. ಹೆಜ್ಜೆಗೆ ಹೆಜ್ಜೆಯನ್ನು ಜೋಡಿಸಿ ನಡಿಬೇಕು, ನಾವು ಒಟ್ಟಾಗಿ ನಡಿಬೇಕು, ಒಂದೇ ಅಂತರದಲ್ಲಿ ನಾವು ನಡಿಬೇಕು, ತಾಳಕ್ಕೆ ಸರಿಯಾಗಿ ನಡಿಬೇಕು. ಅದನ್ನೇ ಹಿಂದೂ ಸಮಾಜ ನಮಗೆ ಅದನ್ನೇ RSS ನಮಗೆ ಕಲಿಸಿರುವಂಥದ್ದು. ಒಟ್ಟಾಗಿ ಹೋಗುವಂಥ ಚಿಂತನೆ ಎಲ್ಲಿದೆ? ಈ ಸಮಾಜದಲ್ಲಿ ಎಲ್ಲ ಬಿಕ್ಕಟ್ಟು ಎಲ್ಲವನ್ನು ತುಂಡು ಮಾಡುವಂಥ ಕೆಲಸ ಮಾಡ್ತೇವೆ. ನಾವು ಒಟ್ಟು ಮಾಡುವಂಥ ಕೆಲಸ ಮಾಡ್ತೇವೆ, ಒಟ್ಟಾಗಿ ನಡೆಯುವುದನ್ನು ಕಲಿಸ್ತೇವೆ. ಪ್ರಿಯಾಂಕಾ ಖರ್ಗೆ ಅವರು ಬರಲಿ, ಅವರಿಗೂ ಕಲಿಸ್ತೇವೆ ನಾವು ಒಟ್ಟಾಗಿ ಹೋಗುದು ಹಾಗೆ ಅಂತ. ಕಲ್ಲಡ್ಕ ಪ್ರಭಾಕರ್ ಭಟ್ರೆ, ಪ್ರಿಯಾಂಕ್ ಖರ್ಗೆ ಅವರ ಇನ್ನೊಂದು ಪತ್ರ, ಸರ್ಕಾರಿ ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸುವುದಾಗಿತ್ತು. ಸರ್ಕಾರಿ ನೌಕರರುಗಳಿಗೆ ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳು ಅಂತ ಸ್ಪಷ್ಟವಾಗಿದೆ. ಅದರಲ್ಲಿ ಸ್ಪಷ್ಟವಾಗಿ ಯಾವುದೇ ರಾಜಕೀಯ ಪಕ್ಷದ ಅಥವಾ ರಾಜಕಾರಣದಲ್ಲಿ ಭಾಗವಹಿಸುವಂಥ ಯಾವುದೇ ಸಂಘ ಸಂಸ್ಥೆಯ ಸದಸ್ಯನಾಗಿರತಕ್ಕದ್ದಲ್ಲ, ಅಥವಾ ಅವುಗಳೊಂದಿಗೆ ಅನ್ಯತಾ ಸಂಬಂಧ ಹೊಂದಿರತಕ್ಕದ್ದಲ್ಲ, ಅಥವಾ ಯಾವುದೇ ರಾಜಕೀಯ ಚಳವಳಿ ಅಥವಾ ಚಟುವಟಿಕೆಗಳಲ್ಲಿ ಭಾಗವಹಿಸತಕ್ಕದ್ದಲ್ಲ, ಅದರ ಸಹಾಯಾರ್ಥ ವಂತಿಗೆ ನೀಡತಕ್ಕದ್ದಲ್ಲ ಮತ್ತು ಯಾವುದೇ ರೀತಿಯ ನೆರವು ನೀಡತಕ್ಕದ್ದಲ್ಲ ಅಂತಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಮತ್ತು BJPಯ ಸಂಬಂಧವನ್ನು ಅದು ಎಷ್ಟೇ ನಿರಾಕರಿಸಿದ್ರು ಆ ಸಂಬಂಧ ಅವಿನಾಭಾವವಾಗಿದೆ. ಪ್ರಭಾಕರ್ ಭಟ್ರೆ, ಅದನ್ನು ಹೆಂಗೆ ನಿರಾಕರಿಸಿ ಎಲ್ಲ ಅದು ರಾಜಕೀಯವಲ್ಲದ ಸಂಘಟನೆ ಅಂತ ಅನ್ನೋದಕ್ಕಾಗತ್ತೆ? ಅಲ್ಲ ರೀ, ನಮ್ಮದು ರಾಜಕೀಯ ಸಂಘಟನೆ ಆಗೋದು ಯಾಕೆ ರೀ? ಯಾವುದೋ ಒಂದು ವಿಚಾರದಲ್ಲಿ ನಮ್ಮದು ಅವ್ರದ್ದು ಅಭಿಪ್ರಾಯ ಒಂದಿರ್ಬೋದು. ಓಕೆ, ಹಿಂದೂ ಅಂತ ಹೇಳುವಂಥ ಸಂಗತಿಯಲ್ಲಿ ಅವರು ಒಪ್ಪಬಹುದು, ನಾವು ಒಪ್ಪಬಹುದು. ಅದರರ್ಥ ನಮ್ಮದು ಅದು ಒಂದು ಅಂತ ಆಗೋದು ಹೇಗೆ? ಅದು ಸಾಧ್ಯನೇ ಇಲ್ಲ ತಾನೇ. ನಮ್ಮದು ಬೇರೆಯೇ, ನಮ್ಮ ಸಂವಿಧಾನ ಬೇರೆ, ನಮ್ಮ ರೀತಿ ನೀತಿಗಳು ಬೇರೆ, ಕ್ರಮಗಳು ಬೇರೆ, ಎಲ್ಲವೂ ಬೇರೆಯೇ. ಅವ್ರದ್ದು ಬೇರೆಯೇ. ಅವರ ಅಧ್ಯಕ್ಷ ಇದ್ದಾರೆ, ಅವ್ರದ್ದೊಂದು ವ್ಯವಸ್ಥೆಗಳಿದೆ, ತಳಮಟ್ಟದವ್ರ ವ್ಯವಸ್ಥೆ ಇದೆ, ನಮ್ಮದೊಂದು ಬೇರೆಯೇ ಇದೆ. ಎಲ್ಲಿ ಒಂದಾಗೋದು ಹೇಗೆ? ನೀವು ಸುಮ್ಮನೆ ಒಂದು ವಿಚಾರಕ್ಕೆ ಬೆಂಬಲ ಕೊಟ್ಟರು ಅಂತೇಳಿ ಈಗ 370 ಆರ್ಟಿಕಲ್ ತೆಗೆದ್ರು, ನಮಗೆ ಖುಷಿ ತಾನೆ. ಟ್ರಿಪಲ್ ತಲಾಕ್ ತೆಗೆದ್ರು, ನಮಗೆ ಖುಷಿ ತಾನೆ. ಅದು ಅದಕ್ಕೋಸ್ಕರ ನೀವು ಅವರಿಗೆ ಬೆಂಬಲ ಕೊಟ್ಟಿದ್ದೀರಾ ಅಂತ ಹೇಳಿ ನೀವು ರಾಜಕೀಯ ಪಕ್ಷ ಅಂತ ಆಗೋದು ಹೇಗೆ? ಅದು ಮೂರ್ಖತನದ ಪರಮಾವಧಿ. ಅದು ನಮ್ಮನ್ನು ರಾಜಕೀಯ ಪಕ್ಷ ಅಂತ ಹೇಳ್ತಾ ಇರುವಂಥದ್ದು. ನಮಗೆ ಆ ರೀತಿಯ ಚುನಾವಣಾ ರಾಜಕೀಯದ ಬಗ್ಗೆ ಆಸಕ್ತಿನೇ ಇಲ್ಲ. ರಾಜಕೀಯ ಅಂದರೆ ದೇಶದ ಬಗ್ಗೆ ಇದೆ ನಮಗೆ, ಚುನಾವಣಾ ರಾಜಕೀಯದಲ್ಲಿಲ್ಲ. ನಾವು ಚುನಾವಣಾ ರಾಜಕೀಯದಲ್ಲಿಲ್ಲ. ಅಲ್ಲಿ ಹೋಗಿ ಅದೇನು ಮಾಡಬೇಕು ಅಂತ ನಾವು ನಿರ್ಣಯ ಮಾಡೋದು. ಯಾವುದಾದ್ರು ನೀವು ನಮ್ಮ ಬೈಠಕಿಗೆ ಬನ್ನಿ, ನಮ್ಮ ಮೀಟಿಂಗ್ಗಳಿಗೆ ಬನ್ನಿ, ನಾವು ರಾಜಕೀಯದಲ್ಲಿ ಯಾರು ಚುನಾವಣೆ ನಿಲ್ಲಬೇಕು, ಯಾರು ಮಂತ್ರಿ ಆಗಬೇಕು, ಯಾರು ಇನ್ನೊಬ್ಬ ಆಗಬೇಕು, ನಾವೇನು ಚರ್ಚೆ ಮಾಡ್ತಾ ಇಲ್ಲಲ್ಲ. ನಮಗೆ ಸಂಬಂಧಪಟ್ಟದಲ್ಲ. ಅದು BJP ಏನು ಯೋಚನೆ ಮಾಡ್ತಾರೆ ಹಾಗೆ ಯೋಚನೆ ಮಾಡಲಿ, ಅಥವಾ ಇನ್ನೊಂದು ಪಕ್ಷ ಏನು ಯೋಚನೆ ಮಾಡ್ತಾರೆ ಮಾಡಲಿ, ನಾವು ಅದರಲ್ಲಿ ಆಸಕ್ತರಲ್ಲ. ನಮ್ಮ ರಾಷ್ಟ್ರ ಹೇಗಿರಬೇಕು, ಜನ ಹೇಗಿರಬೇಕು, ಜನಕ್ಕೆ ಯಾವುದು ಹೇಳಬೇಕು, ಜನ ಯಾವ ದಿಕ್ಕಿನಲ್ಲಿ ನಡಿಬೇಕು ಅಂತ ಹೇಳೋದು ನಮ್ಮದೇ ಚಿಂತನೆಯಲ್ಲಿ ನಾವು ಜನಗಳ ಮುಂದೆ ಇಡ್ತೇವೆ. ರಾಜಕೀಯ ಇಲ್ಲ ಇದರಲ್ಲಿ. ರಾಜಕೀಯ ಪ್ರಭಾಕರ್ ಭಟ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಚುನಾವಣಾ ರಾಜಕೀಯ, ಕಾರ್ಮಿಕರ ಜೊತೆ ಕೆಲಸ ಮಾಡುವುದಕ್ಕೆ ಒಂದು ಸಂಸ್ಥೆ ಇದೆ, ವನವಾಸಿಗಳ ಜೊತೆ ಕೆಲಸ ಮಾಡುವುದಕ್ಕೊಂದು ಸಂಸ್ಥೆ ಇದೆ, ವಿದ್ಯಾರ್ಥಿಗಳ ಜೊತೆ ಕೆಲಸ ಮಾಡೋದಕ್ಕೊಂದು ಸಂಸ್ಥೆ ಇದೆ. ಹಾಗೆ ರಾಜಕೀಯದಲ್ಲಿ ಕೆಲಸ ಮಾಡೋದಕ್ಕೆ BJP. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದಂಥವರು ಈ ದೇಶದಲ್ಲಿ ರಾಷ್ಟ್ರಪತಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ, ಈಗ ಉಪರಾಷ್ಟ್ರಪತಿಗಳಾಗಿದ್ದಾರೆ, ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳಾಗಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಚಾರಕರನ್ನು ಕಳಿಸಿಕೊಡುತ್ತೆ, ಸಂಘಟನಾ ಕಾರ್ಯದರ್ಶಿಗಳನ್ನಾಗಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ. ಹಂಗಿದ್ಮೇಲೆ ಸಂಬಂಧ ನಿರಾಕರಣೆ ಹೆಂಗೆ ಸಾಧ್ಯ? ನಾನು ಹೇಳ್ತಾ ಇರೋದು ಆ ಸಂಬಂಧ ಅಲ್ಲ ರೀ, ಅದು ವೈಚಾರಿಕ ಸಂಬಂಧ. ವೈಚಾರಿಕ ಸಂಬಂಧ ಚೆನ್ನಾಗಿದೆ ನಮ್ಮದು. ರಾಜಕೀಯ ವ್ಯವಸ್ಥೆಯಲ್ಲಿ ಯಾರು ಇವನಾಗಬೇಕು, ಯಾರು ಮತ್ತೊಂದು ಆಗಬೇಕು, ನಾವು ನಿರ್ಣಯ ಮಾಡೋರಲ್ಲ, ಅವ್ರದ್ದೇ ನಿರ್ಣಯ ಮಾಡ್ತಾರೆ. ರಾಜಕೀಯ ಚುನಾವಣಾ ರಾಜಕೀಯದಲ್ಲಿಯೂ ನಾವಿಲ್ಲ. ಸಂಘದ ಇದರಲ್ಲಿ ನಾವು ಅದರಲ್ಲಿ ಕೈ ಹಾಕ್ಲಿಕ್ಕೆ ಹೋಗಲ್ಲ. ಅವರು ಅನೇಕ ಸಂಗತಿಗಳನ್ನು ಕೇಳ್ತಾ ಇರ್ಬೋದು, ಮಾತಾಡ್ತಾ ಇರ್ಬೋದು. ನಮ್ಮದು ಅಭಿಪ್ರಾಯ ಒಂದೇ ಆದರೆ ನಮ್ಮ ವಿಚಾರವನ್ನೇ ಹಿಡ್ಕೊಂಡೋಗಿ ಆ ಸಂಘಟನೆಗೆ, ಅದು ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು, ಅಥವಾ ಮದ್ದೂರು ಸಂಘ ಆಗಿರ್ಬೋದು, ಅಥವಾ ಕಿಸಾನ್ ಸಂಘ ಆಗಿರ್ಬೋದು, ಈ ವಿಚಾರವನ್ನೇ ಹಿಡ್ಕೊಂಡು, ಅದೇ ರಾಷ್ಟ್ರೀಯ ವಿಚಾರವನ್ನು ಇಟ್ಕೊಂಡು ಹೋಗ್ತಾ ಇರುವಂಥದ್ದು. ಅದಕ್ಕೋಸ್ಕರ ರಾಷ್ಟ್ರೀಯ ವಿಚಾರ ಎಲ್ಲಿದೆಯೋ ಅಲ್ಲಿದ್ದೇವೆ ನಾವು, ಅಲ್ಲಿ ಇದ್ದೇವೆ ನಾವು. ಅದರಲ್ಲಿ ಎರಡು ಪ್ರಶ್ನೆ ಏನಿಲ್ಲ. ಆಯ್ತು, ಈಗ ಇನ್ನೊಂದು ಇದೇ ವಿಚಾರಗಳನ್ನು ಇಟ್ಕೊಂಡು ಬರ್ತೀವಿ. ಸಂಘದ ಸಹಾಯ ಸಹಕಾರ ನಮಗೆ ಬೇಕು, ಮಾರ್ಗದರ್ಶನ ಬೇಕು. ಖಂಡಿತ ಕೊಡ್ತೇವೆ. ನಾವೇನು BJPಗೆ ಅಂಟುಕೊಂಡಿಲ್ಲ ರೀ. ಯಾರು ಹೇಳಿದ್ದಾರೆ ಹಾಗೆ? ಈ ವಿಚಾರವನ್ನು, ರಾಷ್ಟ್ರೀಯ ವಿಚಾರವನ್ನು ಇಟ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ನಮ್ಮದು ಸಹಕಾರ ಇದೆ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಅದಕ್ಕೆ ನಾವು ಅಂಟುಕೊಳ್ಳೇ ಇಲ್ಲ. ಇದು ಈಗಲ್ಲ, ಸ್ವಾತಂತ್ರ್ಯ ಬಂದ ತಕ್ಷಣ ನೆಹರೂರವರು ಗುರೂಜಿಯವರ ಹತ್ರ ಕೇಳಿದ್ರು,
ಆಯ್ತಲ್ಲ, ಸ್ವಾತಂತ್ರ್ಯಕ್ಕೆ ಮೊದಲು ಎಲ್ಲ ನಡೆದೋಯ್ತು, ಇನ್ನು ನಾವು ಒಟ್ಟಿಗೆ ಹೋಗೋಣ ಅಂತ. ಅದಕ್ಕೋಸ್ಕರ ಆಮಿಷ ತೋರಿಸಿದ್ರು ಅವರು, ನಿಮಗೆ ಮಂತ್ರಿಮಂಡಲದ ಅವಕಾಶ ಕೊಡ್ತೇವೆ ಅಂತ. ಆಗ ಅದೇನು ದೊಡ್ಡ ಒಂದು ಸಂದರ್ಭ. ಆವಾಗಲೂ ಗುರೂಜಿಯವರು ಹೇಳಿದ್ದು, ನೀವು ರಾಜಕೀಯ ದೇಶದಲ್ಲಿ ರಾಜಕೀಯ ವ್ಯವಸ್ಥೆ ಏನು ಮಾಡ್ತೀರೋ ಮಾಡಿ, ನಾವು ಸಾಂಸ್ಕೃತಿಕ ಸಂಘಟನೆ ಆಗಿ ನಾವು ಮುಂದುವರಿತೇವೆ. ಇವತ್ತು ಅದನ್ನೇ ಮಾಡ್ತಾ ಇರೋದು ನಾವು. ಅದರಲ್ಲಿ ವ್ಯತ್ಯಾಸ ಮಾಡಲೇ ಇಲ್ಲ ನಾವು. ರಾಜಕೀಯ ವ್ಯವಸ್ಥೆಗಳು ಇರಲಿ, ಅದು ಮಾಡಲಿ. ರಾಜಕೀಯ ವ್ಯವಸ್ಥೆಗಳು ಬೇಡ ಅಂತ ಹೇಳುವಾಗಿಲ್ಲ ತಾನೆ, ಅದು ಭಾರಿ ಪ್ರಮುಖ ಪಾತ್ರ ರಾಜಕೀಯ ವ್ಯವಸ್ಥೆಗಳದ್ದು. ನಾವೆಲ್ಲ ಅದನ್ನು ಬೇಡ ಅಂತ ಹೇಳಿದ್ದೇವೆ. ಆದರೆ ರಾಜಕೀಯ ಮಾಡಲಿಕ್ಕೆ ಹೊರಡಲಿ ನಾವು. ಚುನಾವಣೆ ರಾಜಕೀಯ ಇಲ್ಲ, ನಾವು ಚುನಾವಣಾ ರಾಜಕೀಯದ ಇಲ್ಲ. ಅಲ್ಲ, ಪ್ರಿಯಾಂಕ್ ಖರ್ಗೆ ಅವರ ಆದಿಯಾಗಿ ಕಾಂಗ್ರೆಸ್ನವರಿಗಿರೋ ಅಬ್ಜೆಕ್ಷನ್ ಎಲೆಕ್ಷನ್ ಬಂದಾಗ ನೀವು ಬಿಜೆಪಿಗೆ ವೋಟ್ ಹಾಕಿಸ್ತೀರಿ ಅಂತ ಅಲ್ಲ. ಅವರು ಏನೇ ಅಲ್ಲ ರೀ, ಅದು ಏನು ಬೇಕಾದ್ರೆ ಹೇಳಿ, ಬಿ ಜೆ ಪಿಗೆ ಹಾಕಿಸ್ತಾರೆ ಅಂತ ಹೇಳಿ ಅಥವಾ ಉಳಿದಂತ. ಅದಕ್ಕೆ ನಾನು ಹೇಳ್ತೀನಿ, ನೀವು ರಾಷ್ಟ್ರೀಯ ವಿಚಾರವನ್ನು ಇಟ್ಕೊಂಡು ಹೋಗ್ತೀರಾ, ನಿಮಗೂ ಅಲ್ಲಿದ್ದಂಥ ಜನ ಯೋಚನೆ ಮಾಡ್ಬೋದು. ಅದು ಅಲ್ಲಿಗೆ ಬಿಟ್ಟದ್ದು. ಅಲ್ಲಿಂದ ಕೇಂದ್ರದಿಂದ ಏನೋ ಸೂಚನೆ ಬರುತ್ತೆ, ನೀವೆಲ್ಲರೂ ಬಿ ಜೆ ಪಿ ಕೆಲಸ ಮಾಡಿ, ಖಂಡಿತ ಇಲ್ಲ. ನಮಗೆ ನಮ್ಮದೇ ಒಂದು ಸ್ವತಂತ್ರ ಚಿಂತನೆ ಇದೆ. ಯಾರೋ ಹಿಂದೂ ಚಿಂತನೆಯಲ್ಲಿ, ರಾಷ್ಟ್ರೀಯ ಚಿಂತನೆಯಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಕೆಲಸ ಮಾಡಿ, ಯಾರು ಬೇಕಾದ್ರೂ ಮಾಡ್ಬೋದು. ನಾವು ಅದಕ್ಕೇನು ಅಬ್ಜೆಕ್ಷನ್. ಅಥವಾ ಯಾರೋ ಒಬ್ಬ ಇನ್ನೊಬ್ಬರಿಗೆ ಬಿ ಜೆ ಪಿ ಬಿಟ್ಟು ಇನ್ನೊಬ್ಬರಿಗೆ ಯಾರಿಗೆ ಕೆಲಸ, ನಾವೇನು ಸಂಘಟನೆಯನ್ನು ಕಿತ್ತಾಕೋಲ್ಲ ಅವನನ್ನು. ಅದು ಅವನ ಸ್ವತಂತ್ರ ಅಭಿಪ್ರಾಯ. ಅವನಿಗೆ ಅನಿಸಿದ ಇವರು ರಾಷ್ಟ್ರೀಯ ಚಿಂತನೆಯವರೇ, ವಿಚಾರದವರೇ, ಇವರೇ ಒಳ್ಳೆಯವರು, ಮಾಡಲಿ ಕೆಲಸ. ಒಟ್ಟು ರಾಷ್ಟ್ರ ಹಿತಾಸಕ್ತಿಯಿಂದ ರಾಜಕೀಯ ಪಕ್ಷಗಳು ಕೆಲಸ ಮಾಡಬೇಕು, ಅಷ್ಟು ಮಾತ್ರ ಇರುವಂಥದ್ದು ನಮ್ಮದು. ಈಗ ಹಿಂದೂ ಚಿಂತನೆಯೊಂದಿಗೆ ಕೆಲಸ ಮಾಡುವಂತಹ ಸಂಘಟನೆ ಅಂತ ಹೇಳಿಕೊಳ್ಳುವ ಒಂದು ಸಂಘಟನೆಯ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಭಾಗವಹಿಸಿಬಿಟ್ರೆ ಹೆಂಗೆ? ಸ್ಯಾಂಕ್ಟಿಟಿ ಅನ್ನೋದು ಹೆಂಗೆ ಉಳಿಯುತ್ತೆ? ನಾಳೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಬಂದು RSSನ ಪಥಸಂಚಲನದಲ್ಲಿ ಭಾಗವಹಿಸಿ ಹೋಗಿ ಇನ್ಸ್ಪೆಕ್ಟರ್ ಚೇರ್ ಮೇಲೆ ಕೂತ್ಕೊಂಡು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಕೆಲಸವನ್ನು ಮಾಡೋದಕ್ಕಾಗತ್ತೆ ಅಂತೀರಾ ನೀವು? ಇಲ್ಲ, ನಾನು ಹೇಳ್ತಾ ಇರೋದು ಅವನಿಗೆ ಸ್ವಾತಂತ್ರ್ಯ ಇದೆ ಅಂತ. ಅವನಿಗೆ ಆ ರೀತಿಯ ಚಟುವಟಿಕೆಯಲ್ಲಿ ಮಾಡಿದಾಗ ನಿಷೇಧ ಇದೆಯಾ? ಸಂವಿಧಾನದಲ್ಲಿ ನಿಷೇಧ ಇದೆ ಅಂದರೆ ಬೇಡ, ನಾವು ಬಿಟ್ಬಿಡ್ತೇವೆ. ಅವನು ನಾವು ಖಂಡಿತ ಮಾಡೋಲ್ಲ. ನಾವು ಎಲ್ಲಿದೆ ಅಲ್ಲಿ ಯಾವುದೋ ಸರ್ಕಾರಿ ನೌಕರ, ಅದವನ ಸ್ವಾತಂತ್ರ್ಯ ರೀ. ಒಂದು ಸ್ವಾತಂತ್ರ್ಯ ಅವನು ಅನುಭವಿಸಬಹುದು. ಅವನಿಗೆ ಅನಿಸ್ಬಿಡ್ತಾರೆ. ನಾಳೆ ನೀವು ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಹೋಗಬಾರ್ದು ಅಂತ ಹೇಳ್ತೀರಾ ನೀವು? ನಾವು ಒಪ್ಕೊಳ್ತೇವೆ ಅದನ್ನು. ಆ ಗಣೇಶೋತ್ಸವ ಮೆರವಣಿಗೆ ಗಲಾಟೆ ಆಯಿತು, ಆವಾಗ SI ಬಂದು ಅಲ್ಲಿ ಅದರಲ್ಲಿ ಕೂತ್ಕೊಂಡು ಏನೋ ಮಾತಾಡ್ತಾನೆ, ಒಪ್ತೀರಾ ನೀವು? ಆಗಲ್ಲ ರೀ ಅದು. ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಅವನು ಹಿಂದೂ ಆಗಿದ್ದರೆ ಅವನು ಭಾಗವಹಿಸ್ಕೊಂತ ಭಾಗವಹಿಸ್ತಾನೆ. ನಾವು RSSನಲ್ಲಿ ಅದೊಂದು ಸಾಂಸ್ಕೃತಿಕ ಚಟುವಟಿಕೆ, ಅದು ಅದರಲ್ಲಿ ಭಾಗವಹಿಸ್ತಾನೆ ನಾವು. ನೀವು ಸಂವಿಧಾನ ವಿರೋಧಿ ಆದರೆ ನೀವು ಹೇಳಿ, ಅದು ಸಂವಿಧಾನದಲ್ಲಿ ಅದಕ್ಕೆ ವಿರೋಧ ಇದೆ ಅಂತ, ಕಾನೂನಿನಲ್ಲಿ ಅದಕ್ಕೆ ವಿರೋಧ ಇದೆ, ಅವಾಗ ಹೇಳಿ, ಆವಾಗ ಮಾಡ್ಬೋದು, ನೀವು ಆ್ಯಕ್ಷನ್ ತಗೊಳ್ಬೋದು. ನೀವು ಹೆದರಿಸ್ತೀರಾ ನಮ್ಮನ್ನು? ನೀವೇನೋ ಯಾರೋ ಒಬ್ಬನನ್ನು ತೆಗೆದು ಹಾಕಿ ಕೆಲಸ ಮಾಡಬಾರ್ದು. ತುಂಬ ಜನ ಹೆದರಿಸಿದ್ದಾರೆ ರೀ. ಕಳೆದ 100 ವರ್ಷಗಳಲ್ಲಿ ಭಾರಿ ಜನ ಮಾಡಿದ್ದಾರೆ, ಯಾರು ಗೆಲ್ಲಿಲ್ಲ. ಯಾಕೆಂದ್ರೆ ಇದು ಸತ್ಯದ, ನ್ಯಾಯದ, ಧರ್ಮದ ಕಾರ್ಯ, ಇದು ದೇಶದ ಕಾರ್ಯ. ಇದು ಇವ್ರು ಯಾರಿಲ್ಲ ಅಲ್ಲಾಡಿಸ್ಲಿಕ್ಕೆ ಆಗೋಲ್ಲ, ಅದು ನೆನಪಿಟ್ಕೊಳ್ಳಿ. ನಾಳೆ ಇಸ್ಲಾಂ ತತ್ವಗಳ ಆಧಾರದಲ್ಲಿ ಯಾವುದೋ ಒಂದು ಸಂಘಟನೆ ಅಸ್ತಿತ್ವಕ್ಕೆ ಬಂತು. ಹಿಂದೆ ಇತ್ತು, ಸಿಮಿ ಇತ್ತು, PFI ನಂಥ ಸಂಘಟನೆಗಳಿದ್ವು, ಅದೇನೋ KFD ಅಂತ ಇನ್ನೊಂದು ಸಂಘಟನೆ ಇತ್ತು. ಮುಸ್ಲಿಂ ಸರ್ಕಾರಿ ನೌಕರರು ಆ ಸಂಘಟನೆಯ ಚಟುವಟಿಕೆಗಳಲ್ಲಿ ಭಾಗವಹಿಸೋದಕ್ಕೆ ಶುರು ಮಾಡಿದ್ರೆ ನೀವು ಅದನ್ನು ಬೆಂಬಲಿಸ್ತೀರೋ? ನಾನು ಹೇಳಿದ್ರು ದೇಶ ವಿರೋಧಿ ಸಂಘಟನೆ ಅದು. ದೇಶ ವಿರೋಧಿ PFI ದೇಶ PFI ಬ್ಯಾನ್ ಆಗಿದೆ, ಸಿಮಿ ಬ್ಯಾನ್ ಆಗಿದೆ. ಇನ್ನೊಂದು ದೇಶದ ಪರವಾಗಿ ನಾಳೆ ಇನ್ನೊಂದು ಸಂಘಟನೆ ಹುಟ್ಟು ಇನ್ನೊಂದು ಅವರ ಮೆರವಣಿಗೆ ಹೋಗ್ತಾರೆ. ಅಲ್ಲಪ್ಪ, ಅವರ ಮೆರವಣಿಗೆಯಲ್ಲಿ ಹೋಗದವ್ರು ಯಾರು? ತುಂಬ ಜನ ಹೋಗ್ತಾರೆ. ಈಗ ಮೊನ್ನೆ ಮೀರಾಜ್ ಮೆರವಣಿಗೆಯಲ್ಲಿ ಹೋಗಲಿಲ್ಲ, ಸರ್ಕಾರಿ ನೌಕರರು ಹೋಗಿರ್ಬೋದು, ನಮಗೇನು ಪರಿಚಯ ಸಿಗೋಲ್ಲ, ಅದು ಬೇರೆ ವಿಷಯ. ಹೋಗಿರ್ಬೋದಲ್ಲ, ಅವರ ಧರ್ಮದ ಮೆರವಣಿಗೆ ಅಂತ ಹೇಳ್ತಾರೆ, ಹೋಗ್ತಾರೆ, ಹೋಗಲಿ, ನಮಗೇನು ಆಕ್ಷೇಪ ಅದರಲ್ಲಿ. ನಾವೇ ದೇಶ ವಿರೋಧಿ ಸಂಘಟನೆಯ ಜೊತೆಯಲ್ಲಿದ್ದರೆ ಮಾತ್ರ ನಮ್ಮದು ವಿರೋಧ ಇರುವಂಥದ್ದು. ನಮ್ಮನ್ನು ಹಾಗೇ ಯೋಚನೆ ಮಾಡಬೇಕು ಅವರು. ದೇಶ ವಿರೋಧಿ ಕೆಲಸವನ್ನು ಮಾಡ್ತದೆ ಸಂಘ ಅಂತ ಆದರೆ ಆಗ ನೀವು ಆ್ಯಕ್ಷನ್ ತಗೊಳ್ಳಿ, ನಮ್ಮಿಂದ ವಿರೋಧ ಏನಿಲ್ಲ ನಮ್ಮದು. ಇವತ್ತಿನವರೆಗೆ 100 ವರ್ಷಗಳಲ್ಲಿ ಒಂದೇ ಒಂದು ಘಟನೆ ನಾವು ದೇಶ ವಿರೋಧಿಯಾಗಿ ಮಾಡಿದ್ದಿದ್ದರೆ ಹೇಳಿ. ಮತ್ತೆ ದೇಶದ ರಕ್ಷಣೆಗೋಸ್ಕರ ಸಾವಿರಾರು ಜನ ನಮ್ಮದು ಹುಚ್ಚು, ಇವರಿಗೆ ರಾಜಕೀಯ ಹುಚ್ಚು, ರಾಜಕೀಯ ಹುಚ್ಚಿನಿಂದ ಬ್ಯಾನ್ ಮಾಡಿದರು. ಯಾಕೆ 48ರಲ್ಲಿ ಬ್ಯಾನ್ ಮಾಡಿದರು? ಗಾಂಧೀಜಿಯನ್ನು ಕೊಂದರು. ಸತ್ಯನಾ ಅದು? ಕೋರ್ಟೇ ಹೇಳಿತಲ್ಲ. ಇವತ್ತಿನವರೆಗೂ ಒಬ್ಬಡಿದ್ದಾರೆ ಗಾಂಧಿ ಕೊಂದವರು ಅಂತ. ಇವರಿಗೆ ನ್ಯಾಯಾಲಯದ ಮೇಲೆ ವಿಶ್ವಾಸ ಇಲ್ವಾ? ಇವರಿಗೆ ನಂಬಿಕೆ ಇಲ್ವಾ? ನ್ಯಾಯಾಲಯ ಹೇಳಿದಲ್ಲ ಅವರ ಪಾತ್ರ ಏನಿಲ್ಲ, ಸಂಘದ ಯಾವುದೇ ಪಾತ್ರ ಇಲ್ಲ ಅಂತ. ಆಮೇಲೆ ಯಾಕೆ ಮಾತಾಡ್ತೀರಾ ನೀವು? ತುರ್ತು ಪರಿಸ್ಥಿತಿ ಆಯ್ತಲ್ಲ, ತುರ್ತು ಪರಿಸ್ಥಿತಿಯಲ್ಲಿ ಯಾಕೆ ಬ್ಯಾನ್ ಮಾಡಿದರು? ಇಂದಿರಾ ಗಾಂಧಿ ಡಿಕ್ಟೇಟರ್ ಆಗಿ ಈ ದೇಶದ ಎಲ್ಲ ಸ್ವಾತಂತ್ರ್ಯ, ಇವತ್ತು ಪ್ರಿಯಾಂಕ ಖರ್ಗೆ ಅವರು ಮಾತಾಡ್ತಾ ಇದ್ದಾರಲ್ಲ, ಆ ಮಾತಾಡಲಿಕ್ಕೆ ಯಾರೀ ಅವಕಾಶ ಮಾಡಿಕೊಟ್ಟಿರೋದು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಾನು ಮಾತ್ರ ಅಂತ ಹೇಳ್ತಾ ಇಲ್ಲ,
ಬೇರೆಯವರು ಇದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದೊಡ್ಡ ಪಾಲಿತ್ತು. 1,000 ಜನರ ಬಲಿದಾನ ಆಗಿದೆ ಆ ಸಮಯದಲ್ಲಿ. ಹೋರಾಟ ಮಾಡಿದ್ದೇವೆ ನಾವು. ಅದರಿಂದ ಇವತ್ತು ಇವರಿಗೂ ಕೂಡ ಏನು ಬೇಕಾದ್ರೂ ಮಾತಾಡ್ಬೋದು ಅಂತ ಅನಿಸ್ಬಿಡುತ್ತೆ ಇವರಿಗೆ, ಅಥವಾ ಇನ್ನು ಉಳಿದಂಥವರಿಗೆ. ನಮ್ಮ ಮೇಲೆ ಬ್ಯಾನ್ ಆದದ್ದು ಅದಕ್ಕೋಸ್ಕರ. ಯಾಕೆಂದರೆ ಇಂದಿರಾ ಗಾಂಧಿ ನೀವು ಒಪ್ಕೊಳ್ಬೇಕು, ಇಂಡಿಯಾ ಇಸ್ ಇಂದಿರಾ ಅಂತ ಒಪ್ಕೊಳ್ಬೇಕು ಅಂತ ಅವ್ರು ಹೇಳ್ತಾ ಇರುವಂಥದ್ದು. ನಾವು ಅದಕ್ಕೆ ವಿರೋಧ ಮಾಡಿದ್ದು. 1000 ವರ್ಷದಲ್ಲಿ ಹೋರಾಟ ಮಾಡಿ ಲಕ್ಷಾಂತರ ಕೋಟ್ಯಾಂತರ ಜನರ ಬಲಿದಾನ ಆದಂಥ ಸ್ವಾತಂತ್ರ್ಯವನ್ನು ಯಾರೋ ಒಬ್ಬರು ಕಾನೂನಿಗೆ ವಿರುದ್ಧವಾಗಿ ನ್ಯಾಯಾಲಯ ಆದೇಶ ಕೊಟ್ಟರು, ಅದರ ವಿರುದ್ಧವಾಗಿ ಇವರು ಅಧಿಕಾರಕ್ಕೆ ಅಂಟುಕೊಂಡು ಇಡೀ ದೇಶದ ಮೇಲೆ ಕಪ್ಪು ಛಾಯೆಯನ್ನು ಹಾಕಿದಾರಲ್ಲ, ಎಲ್ಲರ ಸ್ವಾತಂತ್ರ್ಯ ತೆಗೆದ ಅದರ ವಿರುದ್ಧ ನಾವು ಹೋರಾಟ ಮಾಡಿರೋದು. ನಮ್ಮ ನೇತೃತ್ವದಲ್ಲಿ ಹೋರಾಟ ಇಡೀ ಸಮಾಜ ಅದರ ವಿರುದ್ಧ. ರಾಮ ಜನ್ಮಭೂಮಿ ಹೋರಾಟ RSS ಪ್ರಣೀತ ಹೋರಾಟವೇ ಆಗಿತ್ತು. ಹೋರಾಟ ಆಗಿತ್ತು. ಏನಾಯ್ತು ಅದರಲ್ಲಿ? ರಾಮ ಜನ್ಮಭೂಮಿ ಹೋರಾಟ ಅಲ್ಲ, ಬಾಬರಿ ಮಸೀದಿ ರಾಮ ಈ ದೇಶದ RSS ಬ್ಯಾನ್ ಆಯಿತು. ಅವನು ಹೀಗೆ ಮಾಡ್ತಾ ಇರ್ತಾರೆ. ಅವರು ಮಾಡಿದ್ದು ಅಂತ ಒಂದು ಬ್ಯಾನ್ ಮಾಡ್ತಾರೆ. ಅದು ಬಿಡಿ, ಅದು ಲೆಕ್ಕಕ್ಕೆ ಬರಲಿಲ್ಲ. 6 ತಿಂಗಳು ಬ್ಯಾನ್ ಅಂತ ಇತ್ತು, ಅದು ಯಾವ ಲೆಕ್ಕಕ್ಕೂ ಬರಲಿಲ್ಲ, ಅದು ಬೇರೆ ವಿಷಯ. ಅದಕ್ಕೆ ನಾನು ಹೇಳಿದ್ದು, RSS ಮೇಲೆ ಬ್ಯಾನ್ ಯಾಕೆ ಹಾಕ್ತೀರಾ ನೀವು? ಜನ ಆಂದೋಲನ ಅದು. ಇಡೀ ಜನ ಎದ್ದು ಬಿಟ್ಟು ಮಾಡಿರುವಂಥದ್ದು. ಅದು ಬರೀ RSS ಮಾಡಿರುವಂಥದ್ದ. ಕೋಟಿ ಜನ ಬಂದಾರಲ್ಲ, ಲಕ್ಷಾಂತರ ಜನ ಅಲ್ಲೇ ಹೋದರಲ್ಲ. ರಾಮನ ಕೆಲಸ ಅದು, ದೇಶದ ಜನರ ಕೆಲಸ ರೀ ಅದು, ಕೋಟಿ ಜನರ ಭಕ್ತರ ಕೆಲಸ ಅದು. ಅದಕ್ಕೋಸ್ಕರ ಮಾಡಿದ್ದಾರೆ ಅವರು. ನೀವು ಅದನ್ನು ತೆಗೆದು ಒಂದು ಸಂಘಟನೆ ಮೇಲೆ ಹಾಕಿಬಿಟ್ಟು RSS ಬ್ಯಾನ್ ಅಂತ ಮಾಡಿ ಯಾರ ಲೆಕ್ಕಕ್ಕೆ ತಗೊಂಡ್ರ? ಅದು ಹೀಗಿರುವಾಗ ಒಂದು ಸಾಂಸ್ಕೃತಿಕ ಸಂಘಟನೆ ಅನ್ನಿಸಿಕೊಂಡಿರುವಂಥ RSSಗೆ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳೋದಕ್ಕೆ ಏನು ಸಮಸ್ಯೆ? ಅಲ್ಲ, ಅದು ನಮ್ಮ ಹಿರಿಯರು ಯೋಚನೆ ಮಾಡ್ತಾರೆ. ಅದನ್ನು ಸಂಘಟನೆ ರಿಜಿಸ್ಟರ್ ಮಾಡಬೇಕೋ ಬೇಡವಾ ಅಂತ ಹೇಳುವಂಥದ್ದು. ಆ ರಿಜಿಸ್ಟರ್ ಅಲ್ಲದಿದ್ದರೆ ಏನು ಸಮಸ್ಯೆ? ರಿಜಿಸ್ಟರ್ ಅಲ್ಲದಿದ್ದರೆ ಏನು ಸಮಸ್ಯೆ ಇವರಿಗೆ? ರಿಜಿಸ್ಟರ್ ಅಲ್ಲದಿದ್ದರೆ ಏನು ಸಮಸ್ಯೆ? ನೀವು ಹೇಳಿದಾಗ ಎಲ್ಲವನ್ನು ಕೂಡ ನೀವು ಹೇಳಿದಾಗೆ ನಾವು ಮಾಡಬೇಕಾ? ನಮಗೆ ಸ್ವಾತಂತ್ರ್ಯ ಇಲ್ವಾ? ಸಂವಿಧಾನ ಕೊಟ್ಟಿದೆ. ಯಾರು ಕೂಡ ಇದು ಮಾಡಿದವರಂತೂ ರಿಜಿಸ್ಟರ್ ಮಾಡಿಕೊಳ್ಳಲೇಬೇಕು ಅಂತ ಹೇಳುವಂಥದ್ದು ಇಲ್ಲ ಅಲ್ಲಿ ಕಾನೂನಿನಲ್ಲಿ. ನಾವು ಕಾನೂನು ವಿರೋಧ ಹೋಗಲ್ಲ ರೀ ಅಜಿತ್ರೆ, ಕಾನೂನು ವಿರೋಧ ಹೋಗಲ್ಲ. ನಾನಾಗ ಲಾಟಿದ್ದು ಹಾಗೆ ಹೇಳಿದ್ದು, ನೀವು ಲಾಠಿ ಉಪಯೋಗ ಮಾಡೋದು ನಾಳೆ ಕಾನೂನು ವಿರೋಧ ಅಂತಾದರೆ ತಕ್ಷಣ ಬಿಟ್ಟು ಬಿಡ್ತೇವೆ ನಾವು. ಇದರಲ್ಲಿ ಸಂಘಟನೆ ಅದು ರಿಜಿಸ್ಟರ್ ಆಗದೆ ಕೆಲಸ ಮಾಡುವಾಗಿಲ್ಲ ಅಂತೇಳಿ ನಾಳೆ ನಾವು ಅದನ್ನು ಬಿಟ್ಟುಬಿಡ್ತೇವೆ. ನಾವು ಕಾನೂನು ವಿರೋಧವಾಗಿಲ್ಲ, ಸಂವಿಧಾನ ವಿರೋಧವಾಗಿ ನಾವು ಕೆಲಸ ಮಾಡೋಲ್ಲ. ಸಂವಿಧಾನ ದತ್ತವಾಗಿ. ಯಾಕೆಂದರೆ ಒಂದು ಸಲ ನೀವು ಸಂವಿಧಾನ ವಿರೋಧವಾಗಿ ಏನಾದ್ರು ಕೆಲಸ ಮಾಡಲಿಕ್ಕೆ ಹೊರಟ್ರೆ ನಮ್ಮ ಉಳಿದಂಥ ಎಲ್ಲ ಕಾರ್ಯಕರ್ತರು ಎಲ್ಲ ನಮ್ಮ ಜೊತೆಯಲ್ಲಿದ್ದಂಥವರು ಸಂವಿಧಾನ ವಿರೋಧವಾಗಿ ಮಾಡ್ಯಾರು. ಆ ಎಚ್ಚರಿಕೆ ಇದೆ ನಮ್ಮ ಹಿರಿಯರಿಗೆ. ನಾವು ಎಂದೂ ಸಂವಿಧಾನ ವಿರೋಧವಾಗಿ ಮಾಡಲಿಕ್ಕೆ ಹೊರಡೋಲ್ಲ. ನಾವು ಸಂವಿಧಾನದ ಪರವಾಗಿ ನಿಂತುಕೊಂಡು, ದೇಶದ ಪರವಾಗಿ ನಿಂತುಕೊಂಡು, ದೇಶದ ಪರವಾಗಿ ಸಂವಿಧಾನ ಇದೆ, ಸಂವಿಧಾನದ ಪರವಾಗಿ ನಾವಿದ್ದೇವೆ. ಯಾವುದಾದ್ರು ಒಂದು ಹೇಳಿ ಅವರು ನಿಶ್ಚಿತವಾದಂಥದ್ದನ್ನು ಹೇಳಬೇಕು. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿಬಾರ್ದು ಅಷ್ಟೇ. ಅದೇನೋ ಹಾಗೆ ಮಾಡುತ್ತೆ ಹೀಗೆ ಮಾಡುತ್ತೆ ಅಂತ. ಈ ಎಲ್ಲ ವಿಷಯ ಮಾತಾಡುವಾಗ ಪ್ರಿಯಾಂಕ್ ಖರ್ಗೆ ಅವರ ಕುಟುಂಬದ ಇತಿಹಾಸವನ್ನು ಯಾಕೆ ಪ್ರಸ್ತಾಪಿಸಿದ್ರಿ ಕಲ್ಲಡಕ ಪ್ರಭಾಕರ್ ಭಟ್ರೆ? ಅವ್ರ ಅತ್ತೆ ಕೊಲೆಯಾಗಿದ್ರು, ಅವ್ರ ಅಜ್ಜಿ ಕೊಲೆಯಾಗಿದ್ರು. ನಾನು ಪ್ರಸ್ತಾಪ ಮಾಡಿದ್ದೇನೆ ಅಂತ ರಜಾಕರ ಕೈಯಲ್ಲಿ ಭಾಷಣದಲ್ಲಿ ಏನು ಹೇಳಿದೆ ನೆನಪಿಲ್ಲ. ನೀವುಗಳು ಯಾವಾಗಲೂ ಉಲ್ಲೇಖ ಅಲ್ಲ, ನೀವುಗಳು ಯಾವಾಗಲೂ ಒಂದು ಸತ್ಯ ಅದನ್ನು ನೆನಪು ಮಾಡಿದ್ದೀರಿ ಯಾವುದೊಂದು ಸಂದರ್ಭದಲ್ಲಿ ಅಂತ ನನಗೆ ನೆನಪು. ಅದು ಸತ್ಯವದಲ್ಲ. ಸುಳ್ಳಾದರೆ ವಾಪಸ್ ತಗೊಳ್ತೇನೆ ನಾನು. ಸುಳ್ಳಾದರೆ ನಾನು ಕ್ಷಮೆ ಕೇಳ್ತೇನೆ ನಾನು. ಅದು ಸತ್ಯ, ಅದನ್ನು ನೆನಪು ಮಾಡಿಕೊಟ್ಟಿದ್ದಾನೆ ಅಷ್ಟೇ. ಅದೇ ರಜಾಕಾರ್ ಮುಸ್ಲಿಮ್ಸು ಆ ರೀತಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಇತಿಹಾಸ. ಅದು ಅಲ್ಲ ಅಂತ ಹೇಳಿ ಅವರು, ಅದು ಅಲ್ಲ, ಹಾಗೆ ಆಗಲಿಲ್ಲ ಅಂತ ಹೇಳಿ ಅವರು. ನಾನು ಅದನ್ನು ನೆನಪು ಮಾಡಿಕೊಟ್ಟಿದ್ದೇನೆ. ನೀವು ಯಾವಾಗ ಈ ರೀತಿ ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತೀರೋ ಆವಾಗ ಸರ್ವನಾಶ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ನಾನು ಮುಸಲ್ಮಾನ್ ಅಂತ ಹೇಳ್ತಾ ಇಲ್ಲ, ನಾನು ಭಯೋತ್ಪಾದಕರು ಅಂತ ಹೇಳ್ತಾ ಇರುವಂಥದ್ದು. ಭಯೋತ್ಪಾದಕರದ್ದು ಗೊತ್ತಾಯ್ತಲ್ಲ, ಅವ್ರು ಹೇಗಿದ್ದಾರೆ? ಆ್ಯಂಟಿ ಹಿಂದೂ, ಆ್ಯಂಟಿ ನ್ಯಾಷನಲಿಸ್ಟಿಕ್. ಅವರು ದೇಶ ವಿರೋಧಿಗಳು, ಧರ್ಮ ವಿರೋಧಿಗಳು, ಹಿಂದೂ ವಿರೋಧಿಗಳು. ಪಹಲ್ಗಾಮ್ನಲ್ಲಿ ನಮ್ಗೆ ಗೊತ್ತಾಯ್ತಲ್ಲ. ಇವ್ರು ಹೇಳಿದಾಗ ಇಲ್ಲ ಭಯೋತ್ಪಾದಕರಿಗೆ ಧರ್ಮ ಇಲ್ಲ, ಮತ್ತೊಂದಿಲ್ಲ, ಇನ್ನೊಂದಿಲ್ಲ ಅಂತೆಲ್ಲ ಹೇಳಿದಾರಲ್ಲ. ಈಗ ಅದು ಪ್ರೂವ್ ಆಗಿದೆ ಅಲ್ಲ ಮೊನ್ನೆ. ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೇನೆ, ಹೀಗಾಗಿದೆ. ಮುಂದೇನು ಅವರಿಗೆ ನೀವು ಅದೇ ರೀತಿ ಅಲ್ಪಸಂಖ್ಯಾತ ತುಷ್ಟೀಕರಣ ಅಂತೇಳಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಸೆಂಬ್ಲಿ ಒಳಗೆ ಹೇಳಿದವರಿಗೂ ನೀವು ಅವಕಾಶ ಕೊಡ್ತಾರೆ, ಅಥವಾ ಅಂಥವರಿಗೆ ನೀವು ಬೆಂಬಲ ಕೊಟ್ಟರೆ, ಪ್ಯಾಲೆಸ್ಟೈನ್ ಇದನ್ನು ಧ್ವಜವನ್ನು ಹಿಡ್ಕೊಂಡು ಹೋದರೆ ಏನ್ರಿ ಬೇರೆ ದೇಶದ ಧ್ವಜ ಹಿಡಿಬಾರ್ದು ಅಂತ ಹೇಳುವಂಥದ್ದನ್ನು ಮಾಡಲಿಕ್ಕೆ ಹೊರಟ್ರೆ ನಾನು ಹೇಳಿದೆ ಇದು ಇನ್ನೊಂದು ತುದಿಗೆ ಹೋಗಿಬಿಡುತ್ತೆ ಅಂತ. ಅದು ಮತ್ತೆ ಪಾರ್ಟಿಷನ್ನ ಮೊದಲು, ದೇಶ ವಿಭಜನೆ ಆಗೋದ್ರ ಮೊದಲು ಯಾವ ವಾತಾವರಣ ಇತ್ತೋ ಆ ವಾತಾವರಣಕ್ಕೆ ನೀವು ಹೋಗ್ತೀರಾ. ಮತ್ತೆ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಬೇಕು. ಎಲ್ಲಿ ನಾವು ಸೋತಿದೆ, ಎಲ್ಲಿ ನಾವು ಗೆಲ್ಲಬೇಕಾಗಿತ್ತು, ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇಲ್ಲ ಅಂತಾರೆ ಮತ್ತೊಂದು ಪಾಕಿಸ್ತಾನ ಆಗುತ್ತೆ.
ಮತ್ತೊಂದು ಪಾಕಿಸ್ತಾನ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಅರ್ಥ ಮಾಡಿಕೊಂಡು ನಾವು ಹೋಗಬೇಕು ಅಂತ. ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳೋದವನು ಚರಿತ್ರೆ ನಿರ್ವಹಣೆ ಮಾಡಲಾರ ಅಂತ ಇದೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇರುವಂಥದ್ದು ಏನು ಮಾಡಿದ್ದಾರೆ ಅವ್ರು ಹೇಳಿ. ನೀವು ಎಲ್ಲರನ್ನು ಕಳ್ಳ ಅಂತ ತಿಳ್ಕೊಳ್ಬೇಡಿ, ಭಯೋತ್ಪಾದಕರು ಏನು ಅಂತ ತಿಳ್ಕೊಳ್ಳಿ, ಅಷ್ಟೇ ನಾವು ಹೇಳ್ತಾ ಇರೋದು. ಇಡೀ ಸಮಾಜ ಎಲ್ಲ ಕೆಟ್ಟದು ಇಲ್ಲ ಹೇಳೋಲ್ಲ ನಾವು ಹಾಗೆ. ನಮ್ಮಲ್ಲಿ ಅನೇಕ ಜನ ಬರ್ತಾರಲ್ಲ, ಕ್ರಿಶ್ಚಿಯನ್ರು ನಮ್ಮ ಶಾಖೆಗೆ ಬರ್ತಾರೆ, ಮುಸಲ್ಮಾನರು ಬರ್ತಾರೆ. ನನಗೆ ಅನೇಕ ಜನ ನನ್ನನ್ನು ಭಾರಿ ದೊಡ್ಡ ಫೆನಾಟಿಕ್ ಅಂತ ಹೇಳ್ತೀರಾ. ನನ್ನ ಆಫೀಸಿಗೆ ತುಂಬ ಜನ ತಾಯಂದರು ಹೆಣ್ಣು ಮಕ್ಕಳು ಬುರ್ಕಾ ಧರಿಸಿ ಬರ್ತಾರೆ. ನಾವು ಅನೇಕ ಜನ ನಮಗೆ ದೋಸ್ತಿಗಳಿದ್ದಾರೆ ಮುಸಲ್ಮಾನರು, ರಾಷ್ಟ್ರೀಯ ದೃಷ್ಟಿಕೋನದಿಂದ ಇದ್ದಾರೆ. ನನ್ನ ಕಲ್ಲಡಕ್ಕೆ ಬನ್ನಿ, ನೀವು ಕಲ್ಲಡಕ್ಕೆ ಬಂದಾಗ ಏನು ಹೇಳ್ತಾರೆ ಕೇಳಿ ನನ್ನ ಬಗ್ಗೆ. ನಾನೇನು ಅಹಂಕಾರದಿಂದ ಹೇಳ್ಕೊಳ್ತಾ ಇಲ್ಲ, ನಮ್ಮ ಬಗ್ಗೆ ಹಾಗೆ ಇಲ್ಲ ಅಂತ. ನಾವು ಯಾರಿಗೆ ಹಾಗೆ ಸುಮ್ಮನೆ ಅನ್ಯಾಯ ಮಾಡಲಿಕ್ಕೆ ಹೋಗಲ್ಲ ಅಂತ. ಅನ್ಯಾಯವನ್ನು ರೆಸಿಸ್ಟ್ ಮಾಡ್ತೇವೆ ನಾವೀಗ. ಒಂದು ಕಾಲದಲ್ಲಿ ಹಿಂದೂ ಓಡ್ತಾ ಇದ್ದ, ಅವರು ಹೊಡೆದರೆ ಬಡಿದರೆ ಕಲ್ಲು ಬೀಸಾಡಿದರೆ ಓಡ್ತಾ ಇದ್ದ. ಈಗ ನಾವು ತಿರುಗಿ ನಿಂತು ಕೇಳಲಿಕ್ಕೆ ಪ್ರಾರಂಭ ಮಾಡಿದವ್ರೆ, ಯಾಕೆ ಹೊಡಿತೀರಾ ಅಂತ. ಇನ್ನೂ ಹೊಡಿಲಿಲ್ಲ ರೀ ಅಜಿತ್ರೆ, ಇನ್ನೂ ಹೊಡಿಲಿಕ್ಕೆ ಹೋಗಲಿಲ್ಲ. ನಾವು ಸುಮ್ಮನೆ ಕೇಳ್ತಾ ಇದ್ದೇವೆ, ಎಲ್ಲ ಯಾಕೆ ಕಲ್ಲು ಬೀಸಾಡ್ತಿದ್ದೀರಾ ಅಂತ ಅಷ್ಟೇ ಕೇಳಿದ್ದೇವೆ ನಾವು. ಈಗ ಮೊನ್ನೆ ಮದ್ದೂರಿನಲ್ಲಿ ಆಯಿತು, ಪುನಃ ಗಲಾಟೆ ಮಾಡಿದೆ ನಾವು. ಇಲ್ಲ, ಯಾಕೆ ಹೊಡೆದ್ರಿ ನೀವು ನನಗೆ ಹೇಳಿ, ನಮಗೆ ರಕ್ಷಣೆ ಬೇಕು ಅಂತ ನಾವು ಜನ ಸೇರಿರುವಂಥದ್ದು. ಇಲ್ಲರೇನು ಇದನ್ನು ವಿರೋಧಿಸಲಿಕ್ಕಾಗಲ್ಲ, ಮಾಡಲ್ಲ ನಾವು. ಅದಕ್ಕೆ ಎಚ್ಚರಿಕೆ. ಹಿಂದೂ ಸಮಾಜ ಎದ್ದು ನಿಲ್ಲ ಅಂತ ಆದರೆ ಎಲ್ಲರೂ ಹೊಡಿತಾರೆ. ಎಲ್ಲ ಜಗತ್ತಿನ ಎಲ್ಲ ದೇಶಗಳಲ್ಲಿ ದುರ್ಬಲ ದೇಶ ಯಾವುದಿದೆ, ದುರ್ಬಲ ಸಮಾಜ ಯಾವುದಿದೆ, ಅದನ್ನು ಹೊಡಿಯೋರಿ. ಈಗ ಇಲ್ಲಿ ನಾವು ಕಾಣ್ತಾ ಇಲ್ಲವಲ್ಲ, ಯಾರನ್ನು ಬಲಿ ಕೊಡೋದ್ರಿ? ನೀವು ತುಂಬ ಬಾರಿ ಹೇಳಿದ್ದೀರಿ. ಹುಲಿಯನ್ನು ಬಲಿ ಕೊಟ್ರ, ಆನೆಯನ್ನು ಬಲಿ ಕೊಟ್ರ, ಕುದುರೆಯನ್ನು ಬಲಿ ಕೊಟ್ರ, ಆ ಕುರಿ ಯಾವುದಿದೆ ಕುರಿಯನ್ನೇ ಬಲಿ ಕೊಡೋದು. ದೇವರು ಕೂಡ ಕುರಿಯ ಪರವಾಗಿ ನಿಲ್ಲಿಲ್ಲ, ದೇವರು ಕೂಡ. ಹಿಂದೂ ಸಮಾಜದ ಪರವಾಗಿ ಕೂಡ ದುರ್ಬಲ ಹಿಂದೂ ಅಂತ ಆದರೆ ದೇವ್ರ ಬಲ ಯದಾಸಿ ಧರ್ಮಸ್ಯ ಅಂತ ಗ್ಲಾನಿರ್ಬೋದು. ಅದೆಲ್ಲ ಆಗೋಲ್ಲ ರೀ, ಅದು ಸುಮ್ಮನೆ ಹೇಳು. ಬರ್ತಾನ ಈ ಸಮಾಜ ಹೀಗೆ ಹೇಳಿದ ಒಡೆದ ಸಮಾಜ, ಪರಸ್ಪರ ಜಗಳ ಮಾಡಿಕೊಳ್ಳುವಂಥ ಸಮಾಜ, ಸ್ವಾರ್ಥಿ ಸಮಾಜದ ಹಿಂದೆ ಕೃಷ್ಣ ಬರ್ತಾನ, ರಾಮ ಬರ್ತಾನ, ಈಶ್ವರ ಬರ್ತಾನ, ದುರ್ಗೆ ಬರ್ತಾಳ? ಬರೋದೇ ಇಲ್ಲ ಅವರು. ಹಿಂದೂ ಸಮಾಜ ಬಲಶಾಲಿ ಆದರೆ ಮೊನ್ನೆ ಹೈಕೋರ್ಟಿನ ಸೂಚನೆಯ ಮೇರೆಗೆ ಚಿತ್ತಾಪುರದಲ್ಲಿ ಒಂದು ಶಾಂತಿ ಸಭೆ ಆಯಿತು. RSS ಆ ಶಾಂತಿ ಸಭೆಯಲ್ಲಿ ಪ್ರತಿನಿಧಿಸಿದ ವ್ಯಕ್ತಿ ಒಬ್ಬ ದಲಿತರಂತೆ. ಎಂತ ಅಷ್ಟಗಿ ಅಂತ ದಲಿತರು. ಅಲ್ಲಿದ್ದಂಥ ದಲಿತ ಸಂಘಟನೆಗಳವ್ರು ಕೇಳಿದ್ರು, ಒಬ್ಬ ದಲಿತ ಆಗಿ ನೀನು ಹೆಂಗೆ RSS ಪರವಾಗಿ ಮಾತಾಡ್ತೀಯ ಅಂತ. ಅಂದರೆ ತುಂಬ ಜನರ ಮನಸ್ಸಿನಲ್ಲಿ RSS ಒಂದು ಬ್ರಾಹ್ಮಣವಾದದ ಸಂಘಟನೆ, ಬ್ರಾಹ್ಮಣರಿಂದ ನಡೀತಾ ಇರುವ ಸಂಘಟನೆ, ಅಲ್ಲಿ ಅಸ್ಪೃಶ್ಯತೆಯನ್ನು ಪೋಷಿಸಲಾಗ್ತಾ ಇದೆ ಅನ್ನೋದೊಂದು ಅಭಿಪ್ರಾಯ ಇದೆ. ಮನುವಾದವನ್ನು ಬೆಳೆಸಲಾಗ್ತಾ ಇದೆ. ಸತ್ಯ ಚರಿತ್ರೆಯನ್ನು ಓದ್ಲಿಕ್ಕೆ ಹೋಗಲಿ. ಅದೇ ನಮ್ಮನ್ನು ಹಾಗೆಲ್ಲ ಮಾಡಿದ್ದಾರೆ. ಗಾಂಧಿ ಕೊಂಜವರು ಅಂತ ಮಾಡಿದ್ದಾರೆ, ಮನುವಾದಿಗಳಂತ ಮಾಡಿದ್ದಾರೆ, ಭಯೋತ್ಪಾದಕರು ಅಂತ ಮಾಡಿದ್ದಾರೆ. ಒಂದು ಸ್ವಲ್ಪ ಇವರು ಸತ್ಯದ ಕಡೆಗೆ ಹೋಗಲಿ, ಪ್ರಾಮಾಣಿಕವಾಗಿ ಇವರು ನಮ್ಮ ಚರಿತ್ರೆ ಓದಲಿ. ಗಾಂಧೀಜಿ ಬರಲಿಲ್ವಾ? ಗಾಂಧೀಜಿ ಒಂದು ಇಲ್ಲಿ ಅಸ್ಪೃಶ್ಯರು ಇದ್ದಾರೆ ಅಂತ ನೋಡುವಂಥ ಒಂದು ಪ್ರಯತ್ನ ಮಾಡಲಿಲ್ಲ, ಅವ್ರಿಗೆ ಸಿಕ್ಕಲಿಲ್ಲ. ಕೊನೆಗೆ ಅವರ ಹೆಸರು ಕೇಳಿದಾಗ ಯಾರ್ಯಾರು ಅಂತ ಕೇಳಿದಾಗ ನಾನು ಹಿಂದೂ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವರು ತಿಳಿಲೇಬೇಕು, ಯಾಕಂದರೆ ಅವನು ಸ್ವಲ್ಪ ಕರ್ರಾಗಿದ್ದಾನೆ, ನೋಡಿದಾಗ ಯಾರೋ ಒಬ್ಬ ಅಸ್ಪೃಶ್ಯ ಅಂತಾರೆ. ಅದಕ್ಕೋಸ್ಕರ ನಿನ್ನ ಅಪ್ಪ ಚಮ್ಮಾರನ ಅಂತ ಕೇಳಿದರು, ನಿನ್ನ ತಂದೆಯವರು ತೋಟಿ ಕೆಲಸ ಮಾಡ್ತಾರಾ, ಇದರಿಂದ ತಿಳ್ಕೊಂಡ್ರು ಅವರು. ಆದರೂ ಅವರು ಭಾರಿ ಖುಷಿ ಆಯ್ತು ಅವರಿಗೆ. ಅವರು ಡಾಕ್ಟರ್ ಜಿ ಅವರಿಗೆ ಹೇಳಿದರು, ಆಮೇಲೆ ನಾನು ಏನು ಕಳೆದ ನನ್ನ ಜೀವನವನ್ನೇ ಹರಿಜನರಿಗೋಸ್ಕರ ಇಟ್ಟಿದ್ದೇನೆ, ನೀವು ಅದನ್ನು ಸಾಕ್ಷಾತ್ಕರಿಸಿದ್ದೀನಿ ಅಂತ. ಅಂಬೇಡ್ಕರ್ ಬರಲಿಲ್ವಾ? ಅಂಬೇಡ್ಕರ್ ಮೆಚ್ಚಿಕೊಳ್ಳಿಲ್ವಾ? ಎಲ್ಲಿದ್ದೀರಿ ನೀವು? ಹರಿಜನರು ಅಥವಾ ಈಗ ಹೇಳ್ತಾ ಇರುವಂಥ SC ಪರಿಶಿಷ್ಟ ಜನಾಂಗ ಯಾರ್ಯಾರಿದೆ, ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಹಿಂದಿನ, ನಾನು ಹೇಳಬಾರ್ದು, ನಾವು ಹಾಗೆ ಯೋಚನೆ ಮಾಡಲ್ಲ, ಹಿಂದಿನ ನಮ್ಮ ಪ್ರಾಂತದ ಸಂಘ ಚಾಲಕರು ವೆಂಕಟರಾಮ್ ಅವರು ಅದೇ ಸಮಾಜಕ್ಕೆ ಸೇರಿದವರು. ಯಾವಾಗ ಅವರ ಘೋಷಣೆ ಆಯಿತೋ ನಾನು ಹೋಗಿ ಅವರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದೇನೆ. ನಾನು ನೀವು ಎಲ್ಲಿದ್ದೀರಾ? ನಾವು ನಮ್ಮ ಸಮಾಜದಲ್ಲಿ ಅಂಥ ಎಲ್ಲ ಜನರ ಹತ್ರಕ್ಕೆ ಹೋಗ್ತೇವೆ. ನಾವು ನಮ್ಮ ಮನೆಗೆ ಹೋಗ್ತೇವೆ, ಅಂಥವ್ರ ಮನೆಗೆ ಹೋಗ್ತೇವೆ. ನನ್ನ ಮನೆಯಲ್ಲಿ 55 ವರ್ಷಗಳ ಹಿಂದೆ ಅಸ್ಪೃಶ್ಯ ಸಮಾಜ ಅಂತ ಯಾವುದನ್ನು ಗುರುತಿಸ್ತಾರೋ ಆ ಸಮಾಜದಿಂದ ನನ್ನ ಮನೆಗೆ ಟ್ಯೂಷನ್ಗೋಸ್ಕರ ಬರ್ತದೆ. ನನ್ನ ತಂಗಿಯಂದರು ಮನೆ ಒಳಗೆ ಟ್ಯೂಷನ್ ಕೊಟ್ಟಿದ್ದಾರೆ. ನಾವು ಇವತ್ತು ಅವರನ್ನು ಗುರೂಜಿ ಜನ್ಮದಿನ ನಮ್ಮ ಮನೆ ಒಳಗೆ ಕರ್ಕೊಂಡು ಊಟ ಹಾಕ್ತೇವೆ, ನಾವು ಒಟ್ಟಿಗೆ ಊಟ ಹಾಕ್ತೇವೆ, ನಾವು ಅವರ ಮನೆಗೆ ಹೋಗ್ತೇವೆ. ನಾವು ಎಲ್ಲಿ ಅಸ್ಪೃಶ್ಯತೆ ಪಾಲನೆ ಮಾಡ್ತೇವೆ ಅಂತ ಹೇಳ್ತಾ ಇರುವಂಥದ್ದು. ಎಲ್ಲ ಕಡೆಯಲ್ಲೂ ಕೂಡ ಇಡೀ ಸಮಾಜವನ್ನು ಒಟ್ಟಿಗೆ ತಗೊಂಡು ಹೋಗ್ಬೇಕು. ಭರಣಯ್ಯ ಅಂತ ಇದ್ದರು ಹಿಂದೆ, ನಿಮಗೆ ನೆನಪಿದೆ, 69ರಲ್ಲಿ ವಿಶ್ವ ಪರಿಷತ್ತಿನ ಕಾರ್ಯಕ್ರಮ ಉಡುಪಿಯಲ್ಲಿ ಆಯಿತು. ಅಲ್ಲಿ ಹಿಂದವ ಸೋದರ ಸರ್ವೇ ಅಂತ ನಾ ಹಿಂದೂರ್ ಪತಿರೋಭವೇತ್ ಅಂತ ಹೇಳುವಂಥದ್ದನ್ನು ಸ್ವಾಮೀಜಿ ಹೇಳಿದ್ರಲ್ಲ, ಪರಮಪೂಜ್ಯನ ಗುರೂಜಿಯವರು ಕೂತಿದ್ದರು. ಆ ಕಾರ್ಯಕ್ರಮ ಮುಗಿದಾದ ಮೇಲೆ ಭರಣಯ್ಯ ಆವತ್ತಿನ
ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ರಲ್ಲ, ಅಥವಾ ಅವರು ನಿವೃತ್ತರಾಗಿದ್ದರೆ ಆ ಸಂದರ್ಭ ಬಂದು ಆ ಗುರೂಜಿಯವರನ್ನು ಅಪ್ಪಿ ಹಿಡಿದು ಎಂಥ ಒಂದು ದೊಡ್ಡ ಕೆಲಸ ಮಾಡಿದ್ದೀರಾ ನೀವು ಅಂತ. ಗಾಂಧೀಜಿ ಗುರೂಜಿಯವರು ಹೌದೌದು ನಾನೇ ಮಾಡಿದ್ದೇನೆ ಅಂತ ಹೇಳಿದ್ರ. ಮೈನಹಿ ತುಹಿ, ಸಂಘ ಯೋಚನೆ ಮಾಡೋದಿಲ್ಲ. ಸಂಘ ನಾನು ಮಾಡಿದ್ದು ಅಂತ ಹೇಳುವಂಥ ಅಹಂಕಾರವನ್ನು ಇಟ್ಕೊಂಡವ್ರು. ಒಂದು ಸಲ ನಾನು ಮಾಡಿದ್ದು ಅಂತ ಅಹಂಕಾರ ಏನಾದ್ರು RSSಗೆ ಬಂದರೆ RSSನ ವಿನಾಶ ಅಂತ ನೆನಪಿಟ್ಕೊಳ್ಳಿ. ನಾವು ಇಡೀ ಸಮಾಜದಲ್ಲಿ ಜನಜಾಗೃತಿ ಮಾಡ್ತಾ ಇರುವಂಥ ಕೆಲಸ. ಈಗ ಶತಾಬ್ದಿ ಬಂದಿದೆ, ಶತಾಬ್ದಿಯನ್ನು ಸಂಭ್ರಮ ಅಂತ ಯೋಚನೆ ಮಾಡೋದಿಲ್ಲ ನಾವು. ಎಲ್ಲರೂ ನೋಡಿದ್ದೀರಾ ಶತಾಬ್ದಿ ಸಂಭ್ರಮ ಅಂತ ಬರೆದಿರುವಂಥದ್ದು? ಇದು ನಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದೆ. ಡಾಕ್ಟರ್ ಜಿ ಅವರು ಯಾರು ಸಂಘ ಪ್ರಾರಂಭ ಮಾಡಿದ್ರು ಅವರು ಹೇಳಿದರು, ಯಾಚಿ ದೇಹಿ ಆಟಿಡೋಳ, ನನ್ನ ಕಣ್ಣಲ್ಲೇ ನನ್ನ ದೇಹದಲ್ಲೇ ಇದನ್ನು ನೋಡಬೇಕು. ಶತಾಬ್ದಿ ವರ್ಷ ನೋಡಲಿಕ್ಕೆ ಅವರು ಇಚ್ಛೆ ಪಡಲಿಲ್ಲ. ಇದು ಸಮಾಜಮಯ ಆಗಬೇಕು ಅಂತ ಯೋಚನೆ ಮಾಡಿದ್ದು. ಸಮಾಜದಲ್ಲಿ ಒಂದು ಸಂಘಟನೆ ಅಲ್ಲ ಇದು, ಇಡೀ ಸಮಾಜವೇ ಇದನ್ನು ನೋಡಬೇಕು. ಆ ಸಂಘ ನಮ್ಮನ್ನು ಪ್ರವೇಶ ಮಾಡಬೇಕು. ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಸಂಘ ಪ್ರವೇಶ ಮಾಡೋದಂದರೆ ಹಿಂದುತ್ವದ ಪ್ರವೇಶ, ರಾಷ್ಟ್ರೀಯತೆಯ ಪ್ರವೇಶ ಅದಾಗಬೇಕು ಅಂತ ನಾವು ಯೋಚನೆ ಮಾಡೋದು. ಆ ರಾಷ್ಟ್ರೀಯ ಅಂತ ಹೇಳುವಂಥಲ್ಲಿ ಯಾರು ಇಂಥ ಜನಗಳಿದ್ದಾರೆ, ಯಾರು SC ST ಇದ್ದಾರೆ, ಅವರ ದೂರ ಇಡ್ತೇವೆ ನಾವು. ಅವರ ಸೇವೆ ಮಾಡಬೇಕಂತ ಹೊರಟವರು ನಾವು. ಎಷ್ಟು ಬೇರೆ ಬೇರೆ ಅವರ ಕ್ಷೇತ್ರಗಳಿಗೆ ಹೋಗಿ ನಾವು ಕೆಲಸ ಮಾಡ್ತೇವೆ ಅಂತ ನೀವು ತಗೊಳ್ಳಿ. 1,54,054 ಸೇವಾ ಪ್ರಕಲ್ಪಗಳಿದೆ ನಮ್ಮ ಹತ್ರ. ಅಂಥವರ ಮನೆಗಳಿಗೆ ಹೋಗಿ ಅವರಿಗೆ ಟ್ಯೂಷನ್ ಕೊಡುವಂಥದ್ದು, ಅವರಿಗೆ ಏನಾದ್ರು ಮನೆ ಕಟ್ಟುವಂಥ. ಇಲ್ಲೇ ಒಂದು ಕೊರಗ ಸಮಾಜ ಅಂತ ಇದೆ. ಕೊರಗ ಸಮಾಜದವರು ಇವರು ನಾಶ ಮಾಡಿದರು, ನೆನಪಿಟ್ಕೊಳ್ಳಿ. ಆ ಫ್ಯಾಮಿಲಿ ಪ್ಲ್ಯಾನಿಂಗಿನ ಹೆಸರಿನಲ್ಲಿ ಎಲ್ಲ ಅನೇಕ ಜನ ಡಾಕ್ಟ್ರುಗಳು, ಅನೇಕ ಜನ ನರ್ಸುಗಳು ಇಂಥವರ ಪಾಪದವರ ಮನೆ, ಬಡವರ ಮನೆಗೆ ಹೋಗಿ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಿದರು. ಮಕ್ಕಳೇ ಇಲ್ಲ ರೀ. ನಾನು ಅವರ ಮನೆಗೆ ಹೋಗಿದ್ದೆ. 3 ಮನೆಯಲ್ಲಿ ಒಬ್ಬಳು ಹುಡುಗಿದ್ಲು, ಒಬ್ಬಳು ಪ್ರಜ್ಞಾ ಅಂತ. ಅವರು ಹೇಳಿದ್ರು, ಇವಳಿಗೆ ನನಗೆ ಕಲಿಸಲಿಕ್ಕೆ ಆಗೋದಿಲ್ಲ, ಭಾಳ ಕಷ್ಟ ಅಂತ. ನಮ್ಮ ಶಾಲೆಗೆ ಕರ್ಕೊಂಡು ಬಂದು ಅವರಿಗೆ ಫ್ರೀ ಕೊಟ್ಟು, ಶಾಲೆ ಕೊಟ್ಟು, ಬಟ್ಟೆ ಕೊಟ್ಟು, ಹೋಗಿ ಬರುವ ಬಸ್ಸಿನ ಫ್ಯಾರ್ ನಾವೇ ಕೊಟ್ಟು ಕಲಿಸ್ತಾ ಇದ್ದೇವೆ ರೀ. ಅವರ ಮನೆಗೆ ಹೋಗಿದ್ದೇನೆ ನಾನು. ಅವರ ಮನೆಯಲ್ಲಿ ಹೋಗಿ ತಿಂಡಿ ಮಾಡಿದ್ದೇನೆ ನಾನು. ಯಾರು ಹೇಳಿದ್ದು ಸಂಘ ಇವರ ವಿರುದ್ಧ, ಅಸ್ಪೃಶ್ಯರ ವಿರುದ್ಧ ಅಂತ? ಅಸ್ಪೃಶ್ಯರನ್ನು ಕೂಡ ಈ ಸಮಾಜದ ಜೊತೆಯಲ್ಲಿ ಕರ್ಕೊಂಡು ಹೋಗಿ ನಾವು ಆಟ ಆಡುವಾಗ ನೀವು ನೋಡಬೇಕಿರಿ, ನಮ್ಮ ಆಟಗಳು ಬಂದು ನೋಡಬೇಕಿರಿ. ಹಾರಣ್ಣ ತೂರಣ್ಣ ಆಟ ಆಡ್ತೇವೆ. ಅಲ್ಲಿ ಒಬ್ಬ ಹಾರಬೇಕು, ಒಬ್ಬನ ಮೇಲೆ, ಒಬ್ಬನ ಕಾಲಡಿಯಲ್ಲಿ ತೂರಬೇಕು. ಕಾಲಡಿಯಲ್ಲಿ ತೂರುವಂಥ ಮನುಷ್ಯ ಅಸ್ಪೃಶ್ಯ ಅಂತ ಆಗಿದ್ದರೆ ನಿಲ್ಲಲ್ಲ, ಅವನು ಹೋಗ್ತಾನೆ, ಅದರ ಕಾಲಡಿಯಲ್ಲಿ ತೂರಿಕೊಂಡು ಹೋಗ್ತಾನೆ. ನಾವು ಆ ರೀತಿಯ ಸಮಾನತೆ ಬೆಳೆಸಲಿಕ್ಕೆ ಹೊರಟಿದ್ದೇವೆ. ಸಂಘ ಸಮಾನತೆ ಕಡೆಯಲ್ಲಿದೆ. ನಾವೆಲ್ಲರೂ ಒಂದು ಈ ತಾಯಿಯ ಮಕ್ಕಳು ನಾವು ಅಂತ ಹೇಳುವಂಥದ್ದು. ಜಾತಿ ಯಾವುದೇ ಇರಲಿ, ಪಂಥ ಯಾವುದೇ ಇರಲಿ, ದೇವರು ಯಾವುದೇ ಇರಲಿ, ನಾವೆಲ್ಲರೂ ಒಂದು ಈ ತಾಯಿಯ ಮಕ್ಕಳು ಅಂತ. ಇದು ನಾವು ನೆನಪು ಮಾಡಿ ಕೊಡಬೇಕಾದಂಥ ಅಂಶ. ಮುಸಲ್ಮಾನರಿಗಾಗಲಿ ಕ್ರಿಶ್ಚಿಯನ್ರಿಗಾಗಲಿ ಯಾರು ಇವತ್ತು ನಮ್ಮ ಚಿಂತನೆಯಲ್ಲಿ ಇಲ್ಲ, ಅವರಿಗೂ ನಾವು ಇದನ್ನೇ ಹೇಳ್ತಾ ಇರುವಂಥದ್ದು. ಈ ದೇಶವನ್ನು ಪ್ರೀತಿ ಮಾಡಿ ಅಂತ. ಈ ದೇಶವನ್ನು ಪ್ರೀತಿ ಮಾಡಿ, ಭಯೋತ್ಪಾದಕರ ಪರವಾಗಿ ನಿಂತುಕೋಬೇಡಿ. ಅನ್ಯಾಯ ಆದಾಗ ಅವತ್ತು ಕಸಬಿದ್ದಲ್ಲ, ಅವನಿಗೆ ಫಾಶಿ ಶಿಕ್ಷೆ ಆಯಿತು, ಸತ್ತೋದ. ಬೊಂಬಾಯಿಯಲ್ಲಿ ಲಕ್ಷ ಜನ ಅವನ ಮೆರವಣಿಗೆಯಲ್ಲಿ ಸೇರಿದಾರಲ್ರಿ, ಅವರು ದೇಶಭಕ್ತರ ಅವರು. ನಾನು ಅದನ್ನೇ ಹೇಳ್ತಾ ಇರುವಂಥದ್ದು. ಅಂಥವ್ರು ಎಲ್ಲರೂ ಕಸಬನ ಪರ. ಯಾರು 262 ಹೆಚ್ಚು ಜನ ಮುಗ್ಧ ಜನರನ್ನು ಕೊಂದಿದಾನ ಅಂತ ಪಾಕಿಸ್ತಾನ ಪರವಾಗಿ ಇವರು ನಿಂತ್ಕೊಳ್ತಾರಲ್ಲ, ಇದು ನಮಗೆ ನೋವು, ಇದು ನಮಗೆ ಬೇಸರ. ನಮಗೆ ತಪ್ಪು ನಮ್ಮದೇ ಇರುವುದು. ಯಾಕೆಂದರೆ ಇಡೀ ಹಿಂದೂ ಸಮಾಜಕ್ಕೆ ಏನು ಒಂದು ಶಿಕ್ಷಣವನ್ನು ಕೊಡಬೇಕಾಗಿತ್ತೋ ಅದನ್ನು ಕೊಡೋದರಲ್ಲಿ ಸೋತಿದ್ದೇವೆ. ನಾನು RSS ಅಂತ ಹೇಳ್ತಾ ಇಲ್ಲ, ನಾನು ಒಟ್ಟು ನಮ್ಮ ಸಮಾಜ ಆ ರೀತಿಯ ಹಿಂದುತ್ವದ ಪರವಾಗಿ ಒಂದು ಚಿಂತನೆಯನ್ನು ಕೊಡೋದು, ರಾಷ್ಟ್ರೀಯತೆಯ ಚಿಂತನೆಯನ್ನು ಕೊಡೋದಕ್ಕೆಗೋಸ್ಕರ ಸ್ವಾತಂತ್ರ್ಯ ಹೋರಾಟ ನಡೆದಿದ್ದು ಕೂಡ ದಾರಿ ತಪ್ಪಿದ್ದು. ಸಂಘ ಪ್ರಾರಂಭ ಮಾಡುವಂಥ ಡಾಕ್ಟರ್ ಜಿಯವರಿಗೆ ಕಾಂಗ್ರೆಸ್ಸಿನಲ್ಲಿದ್ದರವರು ಇವರು ಹೇಳ್ತಾರಲ್ಲ, ಕಾಂಗ್ರೆಸ್ನಲ್ಲಿ ಯಾರಿದ್ದು? ನಮ್ಮ ಸಂಘ ಪ್ರಾರಂಭ ಮಾಡಿದವರೇ ಕಾಂಗ್ರೆಸ್ಸಿನಲ್ಲಿದ್ದು 2 ಬಾರಿ ಜೈಲಿಗೆ ಹೋಗಿ 1 ಬಾರಿ ಕಠಿಣ ಶಿಕ್ಷೆ ಅನುಭವಿಸಿದ್ದಂಥವ್ರು. ಇವರಿಂದ ಹೆಚ್ಚು ಕೆಲಸ ಮಾಡಿದ್ದೇವ್ರಿ. ನಮ್ಮ ಸ್ವಯಂ ಸೇವಕರು ಆ ಚಳವಳಿಗಳಲ್ಲಿ ಭಾಗವಹಿಸಿದ್ದಾರೆ. ಯಾರು ಇಲ್ಲ ಅಂತ ಹೇಳ್ತಾರೆ. ಇವರು ಮಾಡಿದ್ದೀರಾ? ಪ್ರಿಯಾಂಕಾ ಖರ್ಗೆ ಮಾಡಿದ್ರಾ? ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು ಅವರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರೇನು ಧುಮುಕಿದ್ರಾ? ನಮ್ಮ ಹಿರಿಯರು ಮಾಡಿದ್ರು, ನೆನ್ಪಿಟ್ಕೊಳ್ಳಿ. 2ನೇ ಸ್ವಾತಂತ್ರ್ಯ ಹೋರಾಟದಲ್ಲಿ ನನ್ನಂಥವನಿಗೆ ಒಂದು ಅವಕಾಶ ಸಿಕ್ಕಿದೆ. 2ನೇ ಸ್ವಾತಂತ್ರ್ಯ ಹೋರಾಟ ತುರ್ತು ಪರಿಸ್ಥಿತಿ ಆಗಿರುವಂಥದ್ದು. 1,000 ಜನರನ್ನು ಬಲಿ ಕೊಟ್ಟಿದ್ದೇವೆ ನಾವು. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕಲ್ಲಡ್ಕ ಪ್ರಭಾಕರ್ ಭಟ್ರೆ, ತಾವು ಹೇಳ್ತಾ ಇದ್ರಿ ತಮ್ಮ ಹತ್ರ ಮುಸ್ಲಿಮರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಯಾವುದೇ ಭೇದ ಭಾವವನ್ನು ನಾನು ತೋರಿಸೋದಿಲ್ಲ ಅಂತ. ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ, ಕಾಂಗ್ರೆಸ್ನವರು ಬರ್ತಾರಾ? ಬರ್ತಾರೆ 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 ಬೇರೆ ಬೇರೆಯವರು ಬರ್ತಾರೆ, ತುಂಬ ಜನ ಬರ್ತಾರೆ. ಓಕೆ, ನಮಗೆ ಅದೇನಿಲ್ಲ. ನಮಗೆ ಆ ರೀತಿ ಅಸ್ಪೃಶ್ಯತೆ ನಮ್ಮ ಹತ್ರ ಇಲ್ಲ. ಯಾವ ಅಸ್ಪೃಶ್ಯತೆಯನ್ನು ಇಟ್ಕೊಳ್ಳಿಲ್ಲ ನಾವು. ಪೊಲೀಸರು ಬರ್ತಾರೆ ರೀ ನಮ್ಮ ಹತ್ರ.
ಹೀಗೆ ಅರೆಸ್ಟ್ ಮಾಡ್ಲಿಕ್ಕೆ ಬರುವಂತ ಪ್ರಯತ್ನ ಮಾಡಿದ್ದು. ಆದ್ರೆ ಪೊಲೀಸರು ಬಂದಿದ್ದಾರೆ. ಮಜಾ ಇಡ್ತಾರೆ ನಿಮಗೆ. ನಾನು ಒಂದು ಕೆಲವು ವರ್ಷಗಳ ಮೊದಲು ಒಬ್ಬ ಹೆಡ್ ಕಾನ್ಸ್ಟೇಬಲ್ ನನ್ನ ಹತ್ರ ಬಂದರು. ಯಾಕೆ ಬಂದರು ಗೊತ್ತಾ? ಅವ್ರು ಹೇಳಿರೋದು, ನನ್ನ ಮಗಳನ್ನು ಒಬ್ಬ ಮುಸಲ್ಮಾನ ಲವ್ ಜಿಹಾದ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ದಯವಿಟ್ಟು ನಮ್ಮನ್ನು ರಕ್ಷಣೆ ಮಾಡಿ. ಬರ್ತಾರ್ರಿ, ಎಲ್ಲರೂ ಬರ್ತಾರೆ ನಮ್ಮ ಹತ್ರ. ಯಾವ ಭೇದ ಭಾವವೂ ಇಲ್ಲ ನಮಗೆ. ಅವನ ಇತಿಹಾಸವನ್ನು ನಾವು ಕೇಳೋಲ್ಲ. ಅವನ ಕಷ್ಟದಲ್ಲಿ ಏನಾದ್ರು ಬಂದಿದೆ, ಅವನ ಸಮಸ್ಯೆನ ಇಟ್ಕೊಂಡು ಬಂದರೆ ಸಮಸ್ಯೆ ಮಾತ್ರ ನಮಗೆ ಮುಖ್ಯ. ಅವನು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದ್ದಾನೆ, ಯಾವ ಜಾತಿಗೆ ಸೇರಿದ್ದಾನೆ, ಯಾವ ಮತ ನೋಡೋದೇ ಇಲ್ಲ ರೀ. ನಾವು ಸಂಘ ಹೇಳಿಕೊಡ್ಲಿಲ್ಲ ನಮಗೆ. ಆ ರೀತಿ ಚಿಂತನೆ ಇಲ್ಲ ನಮ್ಮ ಹತ್ರ. ಈಗ ರಾಜಕೀಯ ಕಾರಣಕ್ಕಾಗಿ ಕಾಂಗ್ರೆಸ್ನವರು RSSನ ವಿರುದ್ಧ ಇದ್ದಾರೆ, RSSನ ತತ್ವ ಸಿದ್ಧಾಂತಗಳ ವಿರುದ್ಧ ಇದ್ದಾರೆ. ವೈಯಕ್ತಿಕವಾಗಿ ಮಾತನಾಡುವಾಗ RSS ಮುಖಂಡರುಗಳೇನಂತಾರೆ, ಇದು ಕಾಂಗ್ರೆಸ್ ಮುಖಂಡರುಗಳೇನಂತಾರೆ? ಈಗ ಮೊನ್ನೆ ಇದಾಯ್ತಲ್ಲ, ಇದಕ್ಕೆ ಬ್ಯಾನ್ ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡಿದಲ್ಲ, ಆವಾಗ ಯಾರೋ ಕಾಂಗ್ರೆಸ್ ಮುಖಂಡರು ಹೇಳಿದ್ರಂತೆ, ಶಾಸಕರಲ್ಲಿಯೂ ಅನೇಕ ಜನ RSSನ ಪರವಾಗಿದ್ದಂತಿದ್ದಾರೆ, ತುಂಬ ಗಲಾಟೆ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಇದ್ದಾರ್ರಿ. ಇದ್ರ ಒಳಗೆ ಇದ್ದಾರೆ, ಹೆಸರು ಹೇಳಿಕ್ಕೆ ಹೋಗಲ್ಲ ನಾನು. ನೀವು ಅವಕಾಶ ಕೊಟ್ಟರೆ ಅವರು ನಿಕ್ಕರ ಅಲ್ಲ, ಗಡವೇಷ ಹಾಕಿ ನಮ್ಮ ಯೂನಿಫಾರ್ಮ್ ಹಾಕಿ ಅವರು ಮೆರವಣಿಗೆಯಲ್ಲಿ ಬರ್ತಾರೆ. ಇವರು ಬಿಡ್ತಾ ಇಲ್ಲ ಅಷ್ಟೇ. ಅವರಿಗೆ ಒಂದು ಸ್ವಲ್ಪ ರಾಜಕೀಯ ಆಸಕ್ತಿ ಇದೆ ಅಲ್ಲ. ಆದರೆ ಅವರ ಹೃದಯದಲ್ಲಿದೆ, ಅವರ ರಕ್ತದಲ್ಲಿದೆ RSS. ಯಾಕೆಂದರೆ ಹೃದಯ ರಕ್ತ ಹಿಂದೂ ರೀ, ರಾಷ್ಟ್ರೀಯ ಇದು, ಈ ದೇಶದ್ದು. ಅದಕ್ಕೋಸ್ಕರ ಬೇರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವೇ ಪ್ರಶ್ನೆ ಮಾಡಿ, ಯಾರಾದರೂ ಒಬ್ಬ ಹಿಂದೂಗೆ ಅವನಿಗೆ ನೆನಪು ಮಾಡಿ ಕೊಡಬೇಕಷ್ಟೇ. ನಾವು ಯಾರು ನೆನಪು ಮಾಡಿಕೊಡಿ, ಇಲ್ಲ ಅವನು ಹಿಂದುವೇ ಅಲ್ವಾ? ಇವರಿಗೂ ನೆನಪು ಮಾಡಿಕೊಡುವಂಥ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೇವೆ ನಾವು. ಯಾರು ಇವತ್ತು ಮುಸಲ್ಮಾನರು ನಾವು ಬೇರೆ ಅಂತ ಹೇಳ್ತಾ ಇದ್ದಾರೋ ಅವ್ರಿಗೆ ಅವ್ರು ಯಾರ್ದು, ಅವರ DNA ನಮ್ಮದೇ ರೀ. ನನ್ನ ಅಜ್ಜ ಮತ್ತು ಇಲ್ಲಿದ್ದಂಥ ಯಾರೊಬ್ಬ ಮಹಮ್ಮದನ ಅಜ್ಜ ಒಂದೇ ಅಣ್ಣ ತಮ್ಮಂದಿರವರು. ಯಾವುದೇ ಕಾರಣಕ್ಕೆ ಹೆದರಿಕೆಗೋ ಬೆದರಿಕೆಗೋ ಹೆಣ್ಣಿನಾಸೆಗೋ ಮಣ್ಣಿನಾಸೆಗೋ ಯಾವುದಕ್ಕೆ ಅವನು ಮತಾಂತರ ಆಗಿದ್ದಾನೆ ಅಷ್ಟೇ. DNA ಒಂದು ನಮ್ಮದು. ನೀನು ಮತಾಂತರ ಆಗು, ನನ್ನಿಂದ ಅಡ್ಡಿ ಇಲ್ಲ. ಅಲ್ಲ, ನಾನು ಪೂಜೆ ಮಾಡು, ಮಸೀದಿಗೆ ಹೋಗು, ಅಡ್ಡಿ ಇಲ್ಲ. ದೇಶಕ್ಕೆ ಯಾಕೆ ಅನ್ಯಾಯ ಮಾಡ್ತೀಯಾ? ದೇಶಕ್ಕೆ ಅನ್ಯಾಯ ಮಾಡಬೇಡ ಅಷ್ಟೇ ನಾವು ಕೇಳ್ತಾ ಇರುವಂಥದ್ದು. ನಮಗೆ ಈ ರೀತಿ ಸಂಕುಚಿತ ಮನೋಭಾವನೆ ಇಲ್ಲ RSSನಲ್ಲಿ, ನೆನಪಿಟ್ಕೊಳ್ಳಿ. ಸರ್ಸಂಘ ಚಾಲಕರ ಮಾತನ್ನು ಕೇಳ್ರಿ, ಅವ್ರು ಏನು ಮಾತಾಡ್ತಾರೆ ಅಂತ ಕೇಳಿ. ನಾವು ಇಡೀ ಸಮಾಜವನ್ನು ಒಂದಾಗಿ ತಗೊಂಡು ಹೋಗ್ಬೇಕು. ಈ ರಾಷ್ಟ್ರವನ್ನು ಅತ್ಯಂತ ಪರಮ ವೈಭವದ ಸ್ಥಿತಿಗೆ ಕೊಂಡೋಗ್ಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಈ ಸಮಾಜವರು ಹೋಗ್ಬೇಕು. ನಾನು ಪ್ರಿಯಾಂಕಾ ಖರ್ಗೆ ಅವ್ರ ಹತ್ರ ಹೇಳೋದೇನೆಂದರೆ, ದಯವಿಟ್ಟು ನೀವು ಒಂದ್ಸಲ RSSನ ಶಾಖೆಗೆ ಬನ್ನಿ. ಇದು ಗುಟ್ಟಾದ ಸಂಘಟನೆ ಅಂತ ಒಂದಷ್ಟು ವರ್ಷ ಹೇಳ್ತಾ ಬಂದರು, ಸೀಕ್ರೆಟ್ ಆರ್ಗನೈಸೇಷನ್ ಅಂತ. ನಮ್ಮದು ಸೀಕ್ರೆಟ್ ಅಲ್ವೇ ಅಲ್ಲ. ನೀವು ಬರ್ಬೋದು, ಯಾವಾಗ ಬೇಕು ಬರ್ಬೋದು. ಈಗ ಅದಕ್ಕೆ ನೀವು ಬಿಡ್ತಾ ಇಲ್ಲ. ನಾವು ಮೈದಾನದಲ್ಲಿ ಮಾಡ್ತೇವೆ ಅಂತ, ಮೈದಾನದಲ್ಲಿ ಮಾಡಬೇಡಿ ಅಂತ ಹೇಳ್ತೀರಾ. ಆಮೇಲೆ ನೀವು ಸೀಕ್ರೆಟ್ ಆರ್ಗನೈಸೇಷನ್ ಅಂತ ಹೇಳ್ತೀರಾ. ದಯವಿಟ್ಟು ಅವರೊಂದು ಸಲ ಬರಬೇಕು. ನಾನು ಸುಮ್ಮನೆ ಒಂದು ಉದಾಹರಣೆ ನನಗೆ ಮೊನ್ನೆ ಹಿರಿಯರು ಹೇಳಿದಂತನ್ನು ಹೇಳ್ತೇನೆ ನಾನು. ಮುಕುಂಜಿ ಅಂತ ನಮ್ಮ ಆಲ್ ಇಂಡಿಯಾ ಜಾಯಿಂಟ್ ಜನರಲ್ ಸೆಕ್ರೆಟರಿ ಇದ್ದಾರೆ. ನಮ್ಮ ಸಂಘದ ಶಬ್ದ ಬೇಡ ನಿಮಗೆ. ಅವರು ಆ ಬುರ್ಜಾ ಒಂದಿದೆಯಲ್ಲ, ಜಗತ್ತಿನ ಅತ್ಯಂತ ದೊಡ್ಡ ಕಟ್ಟಡ ಅಬುಧಾಬಿಯಲ್ಲೇನೋ, ಅದರ ಖಲೀಫಾನ ಹತ್ರಕ್ಕೆ ಹೋಗಿದ್ರು ಅವರು ಮುಕುಂದರು. ಹೋಗಿ ಎಲ್ಲ ಬುರ್ಜ್ ಅಲ್ ಅರಬ್ ಅಂತ ಅವ್ರ ಹತ್ರ ಹೋಗಿ ಮಾತುಕತೆ ಮಾಡಿದ್ರು. ಮಾತುಕತೆ ಎಲ್ಲ ಹೌದು, ಅದೆಲ್ಲ ಶಬ್ದ ಬರೋಲ್ಲ ರೀ ನನಗೆ. ಅವ್ರ ಹತ್ರಕ್ಕೆ ಹೋಗಿದ್ರು. ಅವ್ರ ಹತ್ರ ಮಾತಾಡ್ದೆ ನೀವು ಏನು ಎಂಥದ್ದು ಎಲ್ಲ ತಿಳಿದ್ರು. ಆಮೇಲೆ ಇವರು RSS ಪ್ರಚಾರಕಂದ್ರೆ ಏನು ಅಂತ ಹೇಳಿದರು. ಆವಾಗ ನಾವು ಸ್ವಂತದ್ದೇನು ಮಾಡಲಿಕ್ಕಿಲ್ಲ, ಸ್ವಂತ ದುಡಿಮೆ ಇಲ್ಲ, ಎಲ್ಲಿ ಹೇಳ್ತಾರೋ ಅಲ್ಲಿ ನಾವು ಕಳಿಸ್ಬೇಕು, ಸಂಘದ ಕೆಲಸ ಮಾಡಬೇಕು, ದೇಶದ ಕೆಲಸ ಮಾಡಬೇಕು. ಅವ್ರಿಗೆ ಆಶ್ಚರ್ಯ, ಅರೆ ಏನೂ ಇಲ್ಲದೆ ನೀವು ಕೆಲಸ ಮಾಡ್ತೀರೇನ್ರಿ ಅಂತ. ಅದಕ್ಕೋಸ್ಕರ ಅವರು ಬೆಂಗಳೂರಿಗೆ ಬಂದರು. ಈಗ ಒಂದು 3 ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದರು ಅವರು. ಬೆಂಗಳೂರಿನಲ್ಲಿ ಶಂಕರಪುರಂ ಆ ಶಾಖೆಗೆ ಅವರನ್ನು ಕರ್ಕೊಂಡು ಹೋದರು. ಅವರು ಗಂಡ ಹೆಂಡತಿ ಇಬ್ಬರು ಬಂದಿದ್ರು. ಅವರನ್ನು ಕರ್ಕೊಂಡು ಹೋದ ಮೇಲೆ ಅವರಿಗೆ ಇನ್ನೂ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕಾಗಲಿಲ್ಲ. ಅವ್ರು ಹೇಳಿದ್ರಂತೆ ಮುಕುಂಜಿಯವರ ಹತ್ರ, ನಾವು ಇನ್ನೊಂದು ಸಲ ಬರ್ತೇವೆ ಅಂತ. ಸಂಘವನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಜಗತ್ತು ಯೋಚನೆ ಮಾಡ್ತಾ ಇದೆ. ಫ್ರಾನ್ಸಿನವ್ರು ಹೇಳ್ತಾರೆ, ಸಂಘ ನಮಗೆ ಒಂದು ಸ್ವಲ್ಪ ಸಂಘ ಹೇಳ್ಕೊಡಿ, ನಾವು ಮಾಡ್ತೇವೆ ಅಂತ. ಜಗತ್ತಿನ 40 ದೇಶದಲ್ಲಿ RSS ಇದೆ. ಏನು ಹೆಡ್ಡರ, ಏನು ತಿಳಿಯದವರ, ಅತ್ಯಂತ ಬುದ್ಧಿವಂತರು. ಹಿಪ್ನಟೈಸ್ ಮಾಡಿಲ್ಲ ನಾವು, ಯಾರನ್ನು ಮಂತ್ರ ಮಾಡಿ ಇದು ಮಾಡಿಕೊಂಡು ಅವರನ್ನು ಮಂಗ ಮಾಡಲಿಕ್ಕೆ ಹೋಗಲಿಲ್ಲ. ಅವರೆಲ್ಲ ಇಂಟೆಲಿಜೆಂಟ್ ಇದ್ದಾರೆ, ಬುದ್ಧಿವಂತರಿದ್ದಾರೆ. ಅಮೇರಿಕಾದಲ್ಲಿರೋ ಹೆಡ್ರ, ಇಂಗ್ಲೆಂಡ್ನವರು ಇದ್ದಾರೆ ಹೆಡ್ರ. 40 ದೇಶಗಳಲ್ಲಿ ನಾವು ಇದ್ದೇವೆ. 40 ದೇಶಗಳಲ್ಲಿ ನಮ್ಮ ಕಾರ್ಯ ನಡೀತಾ ಇದೆ. ಇದನ್ನು ಒಪ್ಕೊಂಡಿದ್ದಾರೆ, ಇದು ಸತ್ಯ. ಅದಕ್ಕೋಸ್ಕರ ಒಪ್ಕೊಳ್ತಾ ಇದ್ದಾರೆ. ಆ ರೀತಿ ಕೆಲಸ ಮಾಡ್ತಾರೆ. ನನಗೆ ಒಂದು ಆಶ್ಚರ್ಯ ಆಗೋದೇನೆಂದ್ರೆ, ಪ್ರಭಾಕರ್ ಭಟ್ರೆ, RSS ಬಗ್ಗೆ ಎದ್ದಂಥ ಪ್ರಶ್ನೆಗಳಿಗೆಲ್ಲ ಒಂದಲ್ಲ ಒಂದು ರೀತಿ ಉತ್ತರ ಕೊಡುವ ಪ್ರಯತ್ನ ಆಗುತ್ತೆ. ಅಸ್ಪೃಶ್ಯತೆಯ ಬಗ್ಗೆ RSS ಅಭಿಪ್ರಾಯ ಏನು, ಸ್ತ್ರೀ ಸಮಾನತೆಯ ಬಗ್ಗೆ RSS ಅಭಿಪ್ರಾಯ ಏನು, ಅಲ್ಪಸಂಖ್ಯಾತ ಸಮುದಾಯದ ಬಗ್ಗೆ RSS ಅಭಿಪ್ರಾಯ ಏನು,
ಅಯೋಧ್ಯೆ ಆಯಿತು, ಕಾಶಿ ಮಥುರಾದ ಬಗ್ಗೆ RSS ಅಭಿಪ್ರಾಯ ಏನು? ಪ್ರತಿಯೊಂದನ್ನು ಕ್ಲಿಯರ್ ಮಾಡುವ ಪ್ರಯತ್ನ ಆಗತ್ತೆ. ಪ್ರತಿಯೊಂದು ವರ್ಗವನ್ನು ಅಪ್ರೋಚ್ ಮಾಡುವ ಪ್ರಯತ್ನವನ್ನು ಸಂಘದ ಕಡೆಯಿಂದ ಮಾಡಲಾಗತ್ತೆ. ಕಾಂಗ್ರೆಸ್ಸಿಗೆ ಯಾಕೆ ಹಂಗೆ ಮಾಡೋದಿಲ್ಲ ನೀವು? ಅಂದರೆ ಕಾಂಗ್ರೆಸ್ ಏನು ಮಾಡಬೇಕು? ಅಲ್ಲ, ಕಾಂಗ್ರೆಸ್ಸಿಗೆ ಒಂದು ಅಪ್ರೋಚ್ ಮಾಡಿ. ನಾವು ಅಲ್ಲ, ತಾವು ಆಹ್ವಾನ ಕೊಟ್ಟರೆ ಅಡ್ಡಿ ಇಲ್ಲ, ಅದೊಂದು ಆ ಗ್ಯಾಪ್ ಅನ್ನು ಫಿಲ್ ಮಾಡೋ ಪ್ರಯತ್ನ RSS ಕಾಂಗ್ರೆಸ್ ವಿರೋಧಿ ಅನ್ನುವ ಗ್ಯಾಪ್ ಅನ್ನು ಫಿಲ್ ಮಾಡೋ ಪ್ರಯತ್ನ ಮಾಡೋದಕ್ಕಾಗೋದಿಲ್ವಾ ಅಂತ. ಇಲ್ಲ ನಾನು ಹೇಳಿದ್ದು, ನಾವು ಅವರಿಗೆ ಆಹ್ವಾನ ಕೊಟ್ಟಿದ್ದೇವೆ, ಅವರು ಬರ್ಬೋದು. ನೀವು ನಮ್ಮ ವಿರುದ್ಧ ಮಾತಾಡಿದ್ರು ದಯವಿಟ್ಟು ನಿಮ್ಮನ್ನು ನಾವು ದ್ವೇಷ ಮಾಡೋಲ್ಲ, ಪ್ರಿಯಾಂಕಾ ಖರ್ಗೆಯನ್ನು ನಾವು ದ್ವೇಷ ಮಾಡೋಲ್ಲ, ಓಕೆ, ಅಥವಾ ರಾಹುಲ್ ಗಾಂಧಿಯನ್ನು ನಾವು ದ್ವೇಷ ಮಾಡೋಲ್ಲ, ಸಿದ್ದರಾಮಯ್ಯನ ನಾವು ದ್ವೇಷ ಮಾಡೋಲ್ಲ. ಇದು ನೆನಪಿರಲಿ. ನಾವು ಯಾರನ್ನು ದ್ವೇಷದಿಂದ ನಮ್ಮ ಸಂಘಟನೆ ಕಟ್ಟಿಲ್ಲ, ಪ್ರೀತಿಯಿಂದ ನಮ್ಮ ಸಂಘಟನೆಯನ್ನು ಕಟ್ಟಿದ್ದೇವೆ, ಆತ್ಮೀಯತೆಯಿಂದ ನಮ್ಮ ಸಂಘಟನೆಯನ್ನು ಕಟ್ಟಿದ್ದೇವೆ. ಇಲ್ಲದೆ 100 ವರ್ಷ ಬದುಕಲಿಕ್ಕೆ ಸಾಧ್ಯ ಏನಿದೆ? ಒಂದು ದ್ವೇಷದಿಂದ ಒಂದು ಸಂಘಟನೆಯನ್ನು ಕಟ್ಟಿ 100 ವರ್ಷ ಇದನ್ನು ಬೆಳೆಸಲಿಕ್ಕೆ ಸಾಧ್ಯನಾ? ಇಂಪಾಸಿಬಲ್, ಅದು ಸಾಧ್ಯನೇ ಇಲ್ಲ. ನಾವು ಪ್ರೀತಿ ಆತ್ಮೀಯತೆಯಿಂದ ಈ ಸಂಘಟನೆಯನ್ನು ಕಟ್ಟಿದ್ದೇವೆ, ನೆನಪಿಟ್ಕೊಳ್ಳಿ. ಶಾಖೆ ಒಳಗೆ ಶಿಸ್ತಿದೆ, ಕಠೋರ ಶಿಸ್ತಿದೆ ನಮ್ಮದು. ಆದರೆ ಅದರಿಂದ ಹೊರಗೆ ಹೋದಾಗ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಆತ್ಮೀಯತೆ ಇದೆ. ಆ ರೀತಿಯಲ್ಲಿ ನಾವು ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಸಂಘದ ಒಳಗೆ ಒಂದು ಶಿಸ್ತಿರಬೇಕು, ಅನುಶಾಸನ ಇರಬೇಕು, ಅದು ಭಾಗ ಬೇರೆ. ಹೊರಗೆ ಬಂದಾಗ ನಾವು ಪ್ರೀತಿ ಆತ್ಮೀಯತೆ ಇಲ್ಲ ಅಂತಾರೆ, ಇದು ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ನ ಬಗ್ಗೆ ನಮಗೆ ದ್ವೇಷ ಇಲ್ಲ. ದಯವಿಟ್ಟು ಅವರು ನಮ್ಮನ್ನು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಬನ್ನಿ ಅಂತ ನಾವು ಹೇಳ್ತಾ ಇರೋದು. ಬನ್ನಿ, ಶಾಖೆಗೆ ಬನ್ನಿ, ನೋಡಿ. ಬೇಕಾದರೆ ನೀವು ಹೊರಗಡೆ ಬಂದರೆ ಯಾರೋ ನಿಮ್ಮನ್ನು TV ಇವರು ಹಿಡಿತಾರೆ ಅಂತಾರೆ, ಕಾರಿನ ಒಳಗೆ ಕೂತು ನೋಡಿ. ಕಾರಿನೊಳಗೆ ಕೂತು ನಾವು ಏನು ಮಾಡ್ತೇವೆ ಅಂತ ನೋಡಿ. ಬೇಕಾದರೆ ಅದನ್ನು ಹೌದ್ರಿ, ಹೌದು, ಇಲ್ಲ ರಾಜಿತ್ ಅವ್ರಿಗೆ ಹೆದರಿಕೆ ರೀ, ಅವರ ಸ್ಥಾನಮಾನಕ್ಕೆ ಏನಾಗ್ತದೆ ಅಂತ. ಅದಕ್ಕೆ ಅದೇನು ಅಡ್ಡಿಲ್ಲ. ಆದರೆ ಸತ್ಯವನ್ನು ತಿಳ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. RSS ಏನು ಮಾಡ್ತಾ ಇದೆ 100 ವರ್ಷಗಳಿಂದ ನಮಗೆ ಈಗ ಅಧಿಕಾರ ಹೇಳಿದ್ದು ನಮಗೆ ಸಂಭ್ರಮ ಅಲ್ಲ, ಇದು ಭಾರಿ ದೊಡ್ಡ ಜವಾಬ್ದಾರಿ ನಮಗೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಆ ಜನರ ಹತ್ತಿರಕ್ಕೆ ಮತ್ತೆ ನಾವು ಹೋಗಬೇಕು. ಅವರ ಅಪೇಕ್ಷೆಗಳಿಂದ ಅದನ್ನು ಪೂರ್ತಿ ಮಾಡುವಂಥ ದೃಷ್ಟಿಯಲ್ಲಿ ಸಂಘದ ಒಬ್ಬೊಬ್ಬ ಸ್ವಯಂ ಸೇವಕ ಕೆಲಸ ಮಾಡಬೇಕು. ಆ ಕೆಲಸ ನಮಗೆ ಭಾರಿ ದೊಡ್ಡದಿದೆ. ನಾವೀಗ ಸಾಮರಸ್ಯದ ಬಗ್ಗೆ ಹೊರಟಿದ್ದೇವೆ, ಕುಟುಂಬ ಪ್ರಬೋಧನ ಬಗ್ಗೆ ಹೊರಟಿದ್ದೇವೆ, ಆಮೇಲೆ ಪರಿಸರದ ಬಗ್ಗೆ ನಾವು ಯೋಚನೆ ಮಾಡಲಿಕ್ಕೆ ಹೊರಟಿದ್ದೇವೆ, ನಾಗರಿಕ ಶಿಷ್ಟಾಚಾರದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೊರಟಿದ್ದೇವೆ, ಸ್ವದೇಶಿ ಚಿಂತನೆ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೊರಟಿದ್ದೇವೆ. ಎಲ್ಲರ ಹತ್ರ ಹೇಳ್ತಾ ಇದ್ದೇವೆ, ಸ್ವದೇಶಿ ವಸ್ತುಗಳನ್ನು ಖರೀದಿ ಮಾಡಿ, ಸ್ವದೇಶಿ ಚಿಂತನೆಗಳನ್ನು ರೂಢಿಸಿಕೊಳ್ಳಿ. ಎಲ್ಲ ಪದ್ಧತಿ. ಈಗ ನಾಳೆ ನವೆಂಬರ್ 1 ಅಜಿತ್ರೆ, ನಾಳೆ ನವೆಂಬರ್ 1ರ ದಿವಸ ಕನ್ನಡ ರಾಜ್ಯೋತ್ಸವ. ಆ ರಾಜ್ಯೋತ್ಸವದಲ್ಲಿ ಅಲ್ಲಿ ಧ್ವಜ ಹಾರಿಸುವನು ಅಥವಾ ಇನ್ನೊಂದು 8 ಜನ ಕನ್ನಡದಲ್ಲಿ ಸಹಿ ಹಾಕ್ತಾರೆ, ಕೇಳಿ ಅವ್ರ ಹತ್ರ. ನಾನು ಹೇಳಿದ್ರೆ ಪ್ರಾಕ್ಟಿಕಲ್ ಏನಿಂದ RSS ಪ್ರಾಕ್ಟಿಕಲ್ RSS. ಅದು ಭಾಷಣ ಮಾತ್ರ ಮಾಡ್ತಾ ಇರೋದಲ್ಲ, ಅದು ನೆನಪಿರಲಿ ನಿಮಗೆ. ನಾವು ಭಾಷಣ ಮಾಡ್ತಾ ಹಾಗೆ ನಡೆಯುವಂಥ ಪ್ರಯತ್ನ ಮಾಡ್ತೇವೆ ನಾವು. ಅದೇ ರೀತಿ ನಡೆಯುವಂಥ 100ಕ್ಕೆ 100 ಎಲ್ಲರಿಂದ ಆಗದೇ ಇದ್ದಿರ್ಬೋದು. ಬೇರೆ ಈಗ ಪ್ರಚಾರಕರಾಗಬೇಕು, 100ಕ್ಕೆ 100 ಜನ ಪ್ರಚಾರಕರಾಗಲಿಕ್ಕೆ ಆಗೋದಿಲ್ಲ, ಆಗುವಂಥ ಅಪೇಕ್ಷೆನೂ ಇಲ್ಲ, ಅದು ಬೇರೆ. ನಾನು ಹೇಳಿದ್ದು ಆ ರೀತಿ ನಡೆಯುವಂಥ ಒಂದು ಪ್ರಯತ್ನ ಮಾಡ್ತೇವೆ ನಾವು. ನಾನು ಅದಕ್ಕೆ ಪಥಸಂಚಲನದ ಹೇಳಿದ್ವಿ, ಒಟ್ಟಿಗೆ ಒಂದಾಗಿ ನಾವು ಒಂದೇ ಅಂತರದಲ್ಲಿ ಎಲ್ಲಿ ಹಾಗೆ ತಿರುಗಬೇಕು ಹಾಗೆ ತಿರುಗಿ ಎಲ್ಲ ಒಟ್ಟಾಗಿ ಹೋಗುವಂಥದ್ದನ್ನು ನಾವು ಮಾಡ್ತೇವೆ, ತಾಳಕ್ಕೆ ಸರಿಯಾಗಿ ಅಂತ. ಆ ರೀತಿ ಒಂದು ಪ್ರಯತ್ನ ಇದೆ ನಮ್ಮ ಹತ್ರ. ಈ ಕೊನೆಯದಾಗಿ DK ಶಿವಕುಮಾರ್ ಅವರು ಸಂಘ ಪ್ರಾರ್ಥನೆಯನ್ನು ಅಧಿವೇಶನದಲ್ಲಿ ಹೇಳಿದ್ರಲ್ಲ, ಅವಾಗ ಏನು ಅನ್ನಿಸ್ತು ನಿಮಗೆ? DK ಶಿವಕುಮಾರ್ ಕಾಂಗ್ರೆಸ್ಸಿನ ನಾಯಕರು, KPCC ಅಧ್ಯಕ್ಷರು, ಅವರು ಈಶಾ ಫೌಂಡೇಶನ್ನಿನ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಸದ್ಗುರು ಅವರ ಜೊತೆ ವೇದಿಕೆ ಹಂಚ್ಕೊಳ್ತಾರೆ, ಮಹಾಕುಂಭಮೇಳಕ್ಕೆ ಹೋಗಿ ಏನು ಪವಿತ್ರ ಸ್ನಾನವನ್ನು ಮಾಡ್ತಾರೆ, ನಾನು ಹಿಂದೂರಿ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ. ಸಂಘ ಪ್ರಾರ್ಥನೆಯಿಂದ ಅಫ್ಕೋರ್ಸ್ ಅದು ಬೇರೆಯೇ ಸಂದರ್ಭದಲ್ಲಿ ಹೇಳಿದರು, ಬೇರೆ ಕಾಂಟೆಕ್ಸ್ಟಲ್ಲಿ ಹೇಳಿದ್ರು. ಏನು ಅನ್ನಿಸ್ತು? ಸಂತೋಷ ನನಗೆ. ನಾನು ಮತ್ತೆ ರಾಜಕೀಯ ಬಿಟ್ಟು ನಾನು ಮಾತಾಡ್ತಾ ಇದ್ದು, ರಾಜಕೀಯ ಮಾತಾಡ್ತಾ ಇಲ್ಲ ಇಲ್ಲಿ ನಾನು. ಈ ಸಂಘದ ಪ್ರಾರ್ಥನೆ ಇದಲ್ಲ ಅಜಿತ್ರೆ, ಅದೊಂದು ರಾಷ್ಟ್ರೀಯ ಪ್ರಾರ್ಥನೆ ಆಗುವಂಥದ್ದು. ನೆನಪಿಟ್ಕೊಳ್ಳಿ, ಅದರಲ್ಲಿ ದೇಶ ಏನು, ದೇಶಕ್ಕೋಸ್ಕರ ನಾನೇನು ಮಾಡಬೇಕು ಅಂತ ಇದೆ. ಇದರಲ್ಲಿ ಭಾರತ ಮಾತಾ ಕಿ ಜೈ ಅಂತ ಹೇಳುವಂಥ ಇನ್ನೊಂದು ಯಾವುದಾದ್ರು ಒಂದು ಹಾಡಿದ್ರೆ ತೋರಿಸಿ. ಇಡೀ ದೇಶದಲ್ಲಿ ಲಕ್ಷಾಂತರ ಜನ ದಿನನಿತ್ಯ ತಾಯಿ ಭಾರತಿಗೆ ನಮಸ್ಕಾರ ಮಾಡ್ತಾರಲ್ಲ. ನಾನು ಹೇಳಿದ ಎಂಥ ಶ್ರೇಷ್ಠವಾದಂಥ ಪ್ರಾರ್ಥನೆ ಅದು ಗೊತ್ತಾ? ಒಂದು ಸತಿ ನಿಮಗೆ ಗೊತ್ತದು ಅಥವಾ ಉಳಿದವರಿಗೆ ಹೇಳಿ. ನಾವು ಏನು ಮಾಡ್ತೇವೆ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನನ್ನು ತಾನು ಹೇಗೆ ಸಜ್ಜಿತಗೊಳಿಸಬೇಕು, ತಯಾರಾಗಬೇಕು. ಆ ರೀತಿಯಲ್ಲಿ ತಯಾರಾಗಲಿಕ್ಕೆ ಬೇಕಾದಂಥ ಏನೇನು ಕೆಲಸಗಳನ್ನು ನಾವು ಮಾಡಬೇಕು, ಅದು ಪ್ರಾರ್ಥನೆ ನಮ್ಮ ದೇವರು. ಅದಕ್ಕೋಸ್ಕರ ಇವರು ಹೇಳಿದರು ಸಂತೋಷ. ಅದು ಎಲ್ಲ ಕಡೆಯಲ್ಲಿ ಮೊಳಗಲಿ, ಅದು ಪ್ರತಿಯೊಂದು ಕಡೆಯಲ್ಲಿ ಆಗಲಿ, ಶಾಲೆಗಳಲ್ಲಾಗಲಿ, ಉಳಿದ ಕಡೆ RSS ಬೇಡ,
ನೀವು RSSನ ಪ್ರಾರ್ಥನೆ ಅಂತ ಹೇಳೋದು ಬೇಡ, ಅದು ಎಲ್ಲರಿಗೂ ಸೇರುವಂಥ ಪ್ರಾರ್ಥನೆ. ಅದು ನನ್ನ ಮನಸ್ಸಲ್ಲಿ ಬಲವಾಗಿದೆ. ಅದು ಯಾರು ಉಳಿದವ್ರು ಎಷ್ಟು ಹೋಗ್ತಾರೋ ಬಿಡ್ತಾರೋ ಬೇರೆ ಪ್ರಶ್ನೆ. ನನ್ನ ಮನಸ್ಸಲ್ಲಿ ಬಲವಾಗಿದೆ. ಅದೊಂದು ರಾಷ್ಟ್ರೀಯ ಹಾಡು, ರಾಷ್ಟ್ರೀಯ ಪ್ರಾರ್ಥನೆಗೆ ಯೋಗ್ಯವಾಗಿರುವಂಥದ್ದು. ಅದನ್ನು ಎಲ್ಲರೂ ಹೇಳಬೇಕು. ಅವನಿಗೆ ಅವನ ಜವಾಬ್ದಾರಿ ಅರ್ಥ ಆಗಬೇಕು. ಈ ದೇಶಕ್ಕೋಸ್ಕರ ನಾನು ಏನು ಮಾಡಬೇಕು, ಅದಕ್ಕೆ ಹೇಗೆ ಸಜ್ಜಾಗಬೇಕು, ನಾನು ತಯಾರಾಗಬೇಕು, ಹಾಗೆ ಅದನ್ನು ಮಾಡಬೇಕು. ಅದಕ್ಕೋಸ್ಕರ ಸಂತೋಷ ಆಗಿದೆ. ಮತ್ತೆ ರಾಜಕೀಯ ಮಾತಾಡೋಲ್ಲ, ಅದರಿಂದಾಗಿ ಅವರು BJPಗೆ ಬರ್ತಾರೆ ಅನ್ನೋದು ಆ ಹುಚ್ಚು ನಮಗಿಲ್ವೇ ಇಲ್ಲ. ಇಲ್ಲ 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 ಇಲ್ಲ, ನಮ್ಮ ಮನಸ್ಸಿಲಾಗಿಲ್ಲ, ನಮ್ಮ ಮನಸ್ಸಿಲಾಗಿಲ್ಲ. ಧನ್ಯವಾದ ಧನ್ಯವಾದ ಪ್ರಭಾಕರ್ ಸುವರ್ಣ ನ್ಯೂಸ್ ಜೊತೆ ಹೇಳಬೇಕು. ಆಯ್ತು ಆಯ್ತು ಆಯ್ತು, ಧನ್ಯವಾದ ಧನ್ಯವಾದ. ತುಂಬ ದಿನಗಳಿಂದ ಕೇಳ್ತಾ ಇದ್ವಿ, ಇವತ್ತಂತೂ ಎಂತೂ ಬಂದ್ರಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.